ವಿವರ್ಸ್ ಇವತ್ತು ನಾನು ನಿಮಗೆ ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ಸ್ 7th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಸೈಸ್ ನಂಬರ್ 11.8. ಸೊ ಇದಕ್ಕಿಂತ ಮುಂಚೆ ಎಕ್ಸ್ಪೋನೆಂಟ್ ಮತ್ತು ಪವರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ನಿಮಗೆ ಎಕ್ಸ್ಪೋನೆಂಟ್ ಅಂದರೆ ಏನು, ಪವರ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಗೇನು ಡೌಟ್ ಇದೆ ಅಂತ. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ಸ್ ಮೂವ್ ಆನ್. ವಾಟ್ ಈಸ್ ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ಸ್? ಸೊ ಇಲ್ಲಿ ನೋಡಿ, ಒಂದು 5 to the power of 3 ಅಂತ ಇದೆ. ಸೊ ಈ 3 ಆಯ್ತಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ? ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಈ 5 ಆಯ್ತಲ್ಲ, ಇದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ಸೊ ಈ ಟೋಟಲ್ ಆಯ್ತಲ್ಲ, ಇದಕ್ಕೆ ನಾವು ಪವರ್ ಅಂತ ಕರಿತೀವಿ. ಈ ಟೋಟಲ್ ಆಗಿರುವಂತಹ ನಂಬರಿಗೆ ನಾವು ಪವರ್ ಅಂತ ಕರಿತೀವಿ. ಇದಕ್ಕೆ 5ಗೆ ಬೇಸ್ ಅಂತೀವಿ, ಇದಕ್ಕೆ ಎಕ್ಸ್ಪೋನೆಂಟ್ 3 ಅಂತ ಕರಿತೀವಿ. ಸೊ ಇನ್ನೊಂದು ನೋಡ್ಕೊಳ್ಳಿ, ಎಕ್ಸ್ ಟು ದ ಪವರ್ ಆಫ್ 2 ಅಂತ ಇದೆ. ಸೊ ಈ 2 ಇರೋದು ಎಕ್ಸ್ಪೋನೆಂಟ್, ಈ ಎಕ್ಸ್ ಇರೋದು ಬೇಸ್. ಸೊ ಈ ಟೋಟಲ್ ಎಕ್ಸ್ ಟು ದ ಪವರ್ ಆಫ್ 2 ಇರೋದು ಇದನ್ನು ಪವರ್ ಅಂತ ಕರಿತೀವಿ. ಎಕ್ಸ್ ಸ್ಕ್ವೇರ್ ಪವರ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಎಕ್ಸ್ಪೋನೆಂಟ್ ಅಂದರೆ ಏನು, ಪವರ್ ಅಂದರೆ ಏನು ಅಂತ ಗೊತ್ತಾಯಿತು. ಫೈಂಡ್ ದ ವ್ಯಾಲ್ಯೂ ಆಫ್, ಇದನ್ನು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. 2 to the power of 6 ಇದೆ. 6 ಟೈಮ್ ಬರ್ಕೊಳ್ಬೇಕು. 1 2 3 4 5 6. ಸೊ 6 ಟೈಮ್ ಬರ್ಕೊಂಡಾಗ 2 2s 4 4 2s 8 8 2s 16 16 2s 36 36 2s 64. ಸೊ ಇದನ್ನು ನಾವು ಇಲ್ಲಿ ಬರೀಬೇಕು. ನೆಕ್ಸ್ಟ್ 9 to the power of 3. 9 into 9 into 9 ಮಾಡಿದಾಗ 729. ಇದು ಎಷ್ಟು ಮೇಲ್ಗಡೆ ನಂಬರ್ ಇದೆ ಅಷ್ಟು ಟೈಮ್ ನಾವು ಬರ್ಕೊಂಡು ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ 11 2s 121. 5 to the power of 4 ಇದೆ. 4 ಟೈಮ್ಸ್ ಬರ್ಕೊಳ್ಬೇಕು. 5 into 5 into 5 625 ಆಗಿರುತ್ತೆ. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಇನ್ ದ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಸೊ ಇದನ್ನು ಇಲ್ಲಿ ನಿಮಗೆ ಆಲ್ರೆಡಿ ಮಲ್ಟಿಪ್ಲೈ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರಿಬೇಕು. 6 ಎಷ್ಟು ಟೈಮ್ ಕೊಟ್ಟಿದ್ದಾರೆ? 4. 6 to the power of 4. ಟಿ ಇಂಟು ಟಿ ಸ್ಕ್ವೇರ್ ಆಗಿದೆ. ಬಿ ಇಂಟು ಬಿ ಟು ದ ಪವರ್ ಆಫ್ 4 ಇದೆ. ಸೊ 5 into 5 7 into 7 ಆಗಿದೆ. ಸೊ 7 ಸ್ಕ್ವೇರ್ 5 ಸ್ಕ್ವೇರ್ ಇಂಟು 7 to the power of 3 ಇದೆ. 2 into 2 ಎ ಇಂಟು ಇದೆ. ಸೊ ಎ ಸ್ಕ್ವೇರ್ ಆರ್ ಎ 2a ಹೋಲ್ ಟು ದ ಪವರ್ ಸ್ಕ್ವೇರ್ ಅಂತ ಕೂಡ ಬರೀಬೋದು. ನೆಕ್ಸ್ಟ್ ಎ ಎಷ್ಟು ಟೈಮ್ ಇದೆ? 3 ಟೈಮ್ ಇದೆ, ಎ ಕ್ಯೂಬ್. ಸಿ ಎಷ್ಟಿದೆ? 3 ಇದೆ, ಸಿ ಕ್ಯೂಬ್. ಇಲ್ಲಿ ಡಿ ಎಷ್ಟಿದೆ? ಒಂದೇ ಒಂದಿದೆ. ಸೊ ಎ ಕ್ಯೂಬ್ ಸಿ ಕ್ಯೂಬ್ ಡಿ ಆಗಿದೆ. ಎಕ್ಸ್ಪ್ರೆಸ್ ದ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಯೂಸಿಂಗ್ ಎಕ್ಸ್ಪೋನೆನ್ಷಿಯಲ್ ನೋಟೇಷನ್. ಸೊ ಇದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ನೋಟೇಷನ್ ಇಲ್ಲಿ ಮಾಡಿ ಇದನ್ನು ಬರೀಬೇಕು. 512 ಕೊಟ್ಟಿದ್ದಾರೆ. ಸೊ ನೋಡಿ, 512 2s 256, 2s 128, 2s 64, 2s 32, 2s 16, 2s 8, 2s 4, 2s 2, 2s 4, 2 1s. ಸೊ ಎಷ್ಟಿದೆ? 1 2 3 4 5 6 7 8 9 ಟೈಮ್ ಇದೆ. ಸೊ 2 2 2 2 ಅಂತ 9 ಟೈಮ್ ಬರ್ಕೊಂಡು 2 to the power of 9 ಈಸ್ ದ ಆನ್ಸರ್. ಸೊ 343 ಇದೆ. 7ಅಲ್ಲಿ ಮಲ್ಟಿಪ್ಲೈ ಮಾಡಿದಾಗ 749, 7 7s 7 1s. ಸೊ 7 7 7 3 ಟೈಮ್ಸ್ ಇದೆ. 7 into 7 into 7 7 ಕ್ಯೂಬನ್ನ ಇಲ್ಲಿ ಬರೀಬೇಕು. ನೆಕ್ಸ್ಟ್ 729 ಇದೆ. ಸೊ ನೆಕ್ಸ್ಟ್ 3 3s 381, 327s 3 9s 3 3s 3 1s. ಸೊ 3 into 3. ಸೊ ನೆಕ್ಸ್ಟ್ 3 into 3 into 3 into 3 into 3 into ಎಷ್ಟು ಟೈಮ್ ಆಗಿದೆ? 1 2 3 4 5 6 ಟೈಮ್ 3 to the power of 6 ಆಗಿದೆ. ನೆಕ್ಸ್ಟ್ ಇದು 3125 ಇದೆ. ಸೊ 5 6 25, 5 125, 5 25, 5 5s 5 1s.
1 2 3 4 5 5 to the power of 5 is the answer. Next, identify the greater number whenever is possible in each of the following. ಇದು ಕೂಡ ಬರ್ಕೊಂಡು ನಾವು ಯಾವುದು ಗ್ರೇಟರ್ ಇದೆ ಅಂತ ಬರಿಬೇಕು. 4 to the power of 3 ಇದೆ, 3 to the power of 4 ಇದೆ. ಸೊ 4 to the power of 3, 4 into 4 into 4, 64 ಇದೆ. 4 to the power of 4, 3 into 3 into 3 into 81. So 81 is a 3 to the power of 4 is a greater number. So 81 64 ಗಿಂತ ಗ್ರೇಟರ್ ಅಲ್ವಾ. ಸೊ 3 to the power is a greater. ಸೊ ಇದು ಅಷ್ಟು ಹಂಗೆ ಬರ್ಕೊಳ್ಬೇಕು. 5 to the power of 3 ಟೈಮ್ ಬರ್ಕೊಂಡಾಗ 125 ಆಗುತ್ತೆ. 3ನ 5 ಟೈಮ್ಸ್ ಬರ್ಕೊಂಡಾಗ 243 ಆಗುತ್ತೆ. ಸೊ ಅದನ್ನು 3 to the power of 5 is a ಗ್ರೇಟರ್ ನಂಬರ್ ಆಗಿದೆ. ಸೊ ನೆಕ್ಸ್ಟ್ 2 to the power of 8, 8 to the power of 2 ಆಗಿದೆ. ಸೊ 2 to the power of 8 ಅಂದರೆ 8 ಟೈಮ್ಸ್ ಬರ್ಕೊಂಡಿದ್ದೀವಿ, 256 ಆಗಿದೆ. ಇದನ್ನು 2 ಟೈಮ್ಸ್ ಬರ್ಕೊಂಡಿದ್ದೀವಿ, 64 ಆಗಿದೆ. ಸೊ 2 to the power of 8 is a greater number. ಸೊ 100 to the power of 2 ಆರ್ 2 to the power of 100 ಮಾಡಿದಾಗ, ಸೊ 100 into 100 ಮಾಡಿದ್ರೆ 10,000 ಆಗುತ್ತೆ. ಸೊ 2 to the power of 100 ವೆನ್ಎವರ್ ಈಸ್ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ. ಇದನ್ನು ಇನ್ಫಿನಿಟಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ನಾವು 2 to the power of 100 ಈಸ್ ಎ ಗ್ರೇಟರ್ ನಂಬರ್ ಅಂತ ಬರಿಬೋದು. ಸೊ ಇದನ್ನು 2 to the power of 10 ಮತ್ತು 10 to the power of 2 ಅಂತ ಕೊಟ್ಟಿದ್ದಾರೆ. ಸೊ 2 to the power of 10 ಟೈಮ್ಸ್ ಮಾಡಿದಾಗ ಅದು 1024 ಆಗುತ್ತೆ. 10 to the power of 2 ಮಾಡಿದಾಗ 100 ಆಗುತ್ತೆ. ಸೊ 2 to the power of 10 ಈಸ್ ಎ ಗ್ರೇಟರ್ ನಂಬರ್ ಆಗಿದೆ. ಎಕ್ಸ್ಪ್ರೆಸ್ ದ ಈಚ್ ಆಫ್ ದ ಫಾಲೋಯಿಂಗ್ ಆಸ್ ಪ್ರಾಡಕ್ಟ್ ಆಫ್ ಪವರ್ ಆಫ್ ದೇರ್ ಪ್ರೈಮ್ ಫ್ಯಾಕ್ಟರ್. ಸೊ ಪ್ರೈಮ್ ಫ್ಯಾಕ್ಟರ್ ಯಾವುದಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ಫಸ್ಟ್ ಏನು ಅಂತ ಹೇಳಿದರೆ 648 ಅಂತ ಕೊಟ್ಟಿರ್ತಾರೆ. ಅದನ್ನು ನಾವು 2ನಲ್ಲಿ ಮಲ್ಟಿಪ್ಲೈ ಮಾಡಿ ಅದರಲ್ಲಿ ಮಿಕ್ಕಿದ್ರೆ ಅದು ನೆಕ್ಸ್ಟ್ ಇದರಲ್ಲಿ ಫೈಂಡ್ ಔಟ್ ನೆಕ್ಸ್ಟ್ ನಂಬರಲ್ಲಿ ನಾವು ಫ್ಯಾಕ್ಟರೈಸ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, 2ನಲ್ಲಿ ಮಾಡಿದಾಗ 324, ಮತ್ತೆ 2ನಲ್ಲಿ ಹೋಗುತ್ತೆ 162, ಮತ್ತು 2ನಲ್ಲಿ ಹೋದಾಗ 81, ಮತ್ತು 2ನಲ್ಲಿ 27 ಆಗುತ್ತೆ. ಇಲ್ಲಿಂದ 2 ಹೋಗಲ್ಲ, 3ಇಂದ ತಗೊಂಡಾಗ 3 9s 3 3s. ಸೊ ಮತ್ತೆ ನಾವು 3 1s 3 ಕೂಡ ಬರಿಬೋದು. ಬಟ್ ಪ್ರೈಮ್ ಫ್ಯಾಕ್ಟರ್ ಎಷ್ಟಿದೆ ಅದಷ್ಟು ನಾವು ತಗೊಳ್ತೀವಿ. ಸೊ ಇಲ್ಲಿ 2 ಇಂಟು ಎಷ್ಟು ಹೋಗಿದೆ ಅದನ್ನು ಬರಿಬೇಕು. 2 ಇಂಟು 3 24, 2 2s 162, 2 3 ಟೈಮ್ಸ್ ಮಾಡಿದಾಗ 81. ನೆಕ್ಸ್ಟ್ 2 2 2 3 ಮಾಡಿದಾಗ 27, 2 2 2 ಇಂಟು 3 ಇಂಟು 3 ಮಾಡಿದಾಗ 9, 2 2 2 3 3 3 3 ಮಾಡಿದಾಗ ನೆಕ್ಸ್ಟ್ 2 to the power of 3, 2 to the power of 4, 3 1s 3 ಅಲ್ವಾ. 1 2 3 1 2 3 3, ಇದು ಒಂದು 3 ಅಲ್ವಾ. 3 1s 3. ನೆಕ್ಸ್ಟ್ 3 3 3 ಇಷ್ಟು ಆಗಿರುತ್ತೆ. ಸೊ ಈ ಥರ ನಾವು ಬರಿಬೇಕು. ಫಸ್ಟ್ 264 ಆಯ್ತಲ್ಲ, ಇದು ನಂಬರ್ನ 2 ಇಂಟು 324 ದಟ್ ಈಸ್ ಈಕ್ವಲ್ ಟು 2 ಇಂಟು 2 2s 162, ಮತ್ತು 2 2 2 81, ಮತ್ತು 2 ಇಂಟು 2 ಇಂಟು 2 ಇಂಟು 27, ಮತ್ತು 2 ಇಂಟು 2 ಇಂಟು 2 ಇಂಟು 3 ಇಂಟು 9, ಮತ್ತು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3, ಮತ್ತು 3 ಇಂಟು 3 ಬರ್ಕೊಂಡು ನಾವು 2 to the power of 3, 3 to the power of 4 ಈ ಥರ ಬರಿಬೇಕು. ಅರ್ಥ ಆಗ್ತಾ ಇದೆಯಾ? ಫ್ಯಾಕ್ಟರೈಸ್ ಮಾಡ್ಕೊಳ್ಬೇಕು ಈ ಥರ. ಮತ್ತು 3 ಇಂಟು 135 ಈಸ್ ಈಕ್ವಲ್ ಟು 3 ಇಂಟು 3 45, ಮತ್ತು 3 ಇಂಟು 3 ಇಂಟು 3 ಇಂಟು 15 ಬರಿಬೇಕು. ಮತ್ತು 3 ಇಂಟು 3 ಇಂಟು 3 ಇಂಟು 3 ಇಂಟು 5 ಬರ್ಕೊಂಡು 3 to the power of 4 5 1 ಈ ಥರ ಬರ್ಕೊಳ್ಬೇಕು. ಇದೇ ನಿಮಗೆ ಪ್ರೈಮ್ ಫ್ಯಾಕ್ಟರ್, ಪವರ್ಸ್ ಪ್ರೈಮ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಇದನ್ನು. ಸೊ ನೆಕ್ಸ್ಟ್ ಫ್ಯಾಕ್ಟರೈಸ್ ಮಾಡಿಲ್ಲ ಅಂದ್ರೂ ಈ ಥರನೇ ಬರಿಬೋದು. 2s 2 472, 2 ಇಂಟು 2 135, 2 ಇಂಟು 2 ಇಂಟು 3 45,
2 into 2 into 3 into 3 into 15, 2 into 2 into 3 into 3 into 3 into 5, 15ಗೆ ನಾವು ಬರ್ಕೊಂಡಿದ್ದೀವಿ. 2 to the power of 2, 3 to the power of 3, 1 5 to the power of 1 ಇಷ್ಟಾಗಿದೆ. ಸೊ ನೆಕ್ಸ್ಟ್ 3600 ಇಂಟು 2 ಮಾಡಿದಾಗ 1800 ಬರುತ್ತೆ. 2 ಇಂಟು ಮತ್ತೆ ಇಂಟು 2 ಮಾಡಿದಾಗ ಡಿವೈಡೆಡ್ ಬೈ ಇದನ್ನು ಡಿವೈಡ್ ಮಾಡಿದಾಗ 2 ಇಂಟು 2 900 ಬರುತ್ತೆ. 900ಗೆ ಡಿವೈಡ್ ಮಾಡಿದಾಗ 2 ಇಂಟು 2 ಇಂಟು 450 ಬರುತ್ತೆ. ಸೊ 2 ಇಂಟು 2 ಇಂಟು 450ಗೆ ನಾವು ಡಿವೈಡ್ ಮಾಡಿದಾಗ 2 ಇಂಟು 225 ಬರುತ್ತೆ. ಸೊ ಮತ್ತೆ ಇದು 3ನಲ್ಲಿ ಹೋಗುತ್ತೆ, 2ನಲ್ಲಿ ಹೋಗಲ್ಲ. 2 ಇಂಟು 2 ಇಂಟು 2 ಹಂಗೆ ಇರುತ್ತೆ. 3ನಲ್ಲಿ ಡಿವೈಡ್ ಮಾಡಿದಾಗ 3 ಇಂಟು 75 ಬರುತ್ತೆ. ಸೊ 2 ಇಂಟು 2 ಇಂಟು 2 ಇಂಟು 3 ಇದು 75ಗೆ 3ನಲ್ಲಿ ಡಿವೈಡ್ ಮಾಡಿದಾಗ 3 ಇಂಟು 25 ಬರುತ್ತೆ. ಸೊ 2 ಇಂಟು 2 ಇಂಟು 2 ಇಂಟು 3 3 ಇದು 25ಗೆ 5 5 ಬರ್ಕೊಂಡಿದ್ದೀವಿ. ಸೊ ಇಷ್ಟು 2 ಟು ದ ಪವರ್ ಆಫ್ 4, 2 ಟು ದ ಪವರ್ ಆಫ್ 3 ಟು ದ ಪವರ್ ಆಫ್ 2, 5 ಟು ದ ಪವರ್ ಆಫ್ 2 ಇಷ್ಟು ಇದು ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಸಿಂಪ್ಲಿಫೈ. 2 ಇಂಟು 10 ಟು ದ ಪವರ್ ಆಫ್ 3. ಸೊ 2 ಇಂಟು 10 ಟು ದ ಪವರ್ ಆಫ್ 3, 10 ಇಂಟು 10 ಇಂಟು 10 ಬರ್ಕೊಳ್ಬೇಕು. 2 ಇಂಟು 1000 ಮಾಡಿದಾಗ 2000 ಆಗಿರುತ್ತೆ. ನೆಕ್ಸ್ಟ್ 7 ಇಂಟು 7, 2 ಇಂಟು 2, 49 ಇಂಟು 4, 196. 2 ಇಂಟು 2, 2 ಇಂಟು 2, 8 ಇಂಟು 5, 8 5s are 40. ನೆಕ್ಸ್ಟ್ 3 ಇಂಟು 4 ಇಂಟು 4 ಇಂಟು 4 ಇಂಟು 4, 3 ಇಂಟು 256, that is 768. ಎನಿಥಿಂಗ್ ಈಸ್ ಮಲ್ಟಿಪ್ಲೈ ಬೈ 0, 0 ಜೊತೆ ಯಾವುದನ್ನ ಒಂದು ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು ಆನ್ಸರ್ ಎಷ್ಟು ಬರುತ್ತೆ? 0ನೇ ಬರುತ್ತೆ. ನೆಕ್ಸ್ಟ್ 5 ಇಂಟು 5, 3 3 3, 25 ಇಂಟು 27, 675. ನೆಕ್ಸ್ಟ್ 2 ಇಂಟು 2 ಇಂಟು 2 ಇಂಟು 4, 4 ಟೈಮ್ಸ್ ಬರ್ಕೊಂಡಿದ್ದೀವಿ. 3 ಇಂಟು 3, 2 ಟೈಮ್ಸ್ ಬರ್ಕೊಂಡಿದ್ದೀವಿ. 16 ಆಗುತ್ತೆ, 9 ಆಗುತ್ತೆ, 144 ಆಗಿರುತ್ತೆ. ನೆಕ್ಸ್ಟ್ 3 ಇಂಟು 3, 9 ಆಗುತ್ತೆ. 10 10 10 ಇನ್ನೊಂದು 10, 4 ಟೈಮ್ಸ್ ಎಲ್ಲ ಕೊಟ್ಟಿರೋದು. 10 10 10 10, 10,000 ಆಗುತ್ತೆ. 9 ಇಂಟು 10,000, 90,000 ಆಗಿರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ಬರಿಬೇಕು. -4ಗೆ 3 ಟೈಮ್, -4 -4 -4, ಈ -4 ಈ -4 ಪ್ಲಸ್ 16 ಆಗುತ್ತೆ. ಇದು -4, -64 ಆಗುತ್ತೆ. -3 ಇಂಟು -2 ಆಫ್ ಕ್ಯೂಬ್ ಇದೆ. -3 ಹಂಗೆ ಬರ್ಕೊಳ್ಳಿ. -2 -2 -2 ಬರ್ಕೊಳ್ಳಿ. -3 ಆದರೆ -2 +4 ಆಗುತ್ತೆ. ಆ +4ಗೆ -2 ಮಲ್ಟಿಪ್ಲೈ ಮಾಡಿದಾಗ -8 ಆಗುತ್ತೆ. 3 8s are 40, 24. ಇದು ಮೈನಸ್ ಪ್ಲಸ್ ಆಗಿದೆ, +24 ಆಗಿದೆ. ನೆಕ್ಸ್ಟ್ -3 ಸ್ಕ್ವೇರ್ ಇಂಟು -5 ಸ್ಕ್ವೇರ್ ಇದೆ. -3 ಇಂಟು -3, -5 ಇಂಟು -5 ಮಾಡ್ಕೊಳ್ಳಿ. 3 3s are 9 ಇಂಟು 5 5s are 25, 225 ಆಗಿದೆ. ನೆಕ್ಸ್ಟ್ -2 ಟು ದ ಪವರ್ ಆಫ್ 3, -10 ಟು ದ ಪವರ್ ಆಫ್ 3 ಆಗಿದೆ. -2 -2 -2 ಇಂಟು -10 -10 -10. ಸೊ -8 ಆಗಿದೆ ಇದ್ರದ್ದು ಮಲ್ಟಿಪ್ಲಿಕೇಶನ್. ಇದ್ರದ್ದು -1000 ಆಗಿದೆ. ಸೊ 8 ಇಂಟು 1000, 8000 ಆಗಿದೆ. ಇದು ಮೈನಸ್ ಅಲ್ವಾ, ಅದಕ್ಕೆ ಇದು ಪ್ಲಸ್. ಕಂಪೇರ್ ದ ಫಾಲೋಯಿಂಗ್ ನಂಬರ್ಸ್. ಸೊ 2.7 ಇಂಟು 10 ಟು ದ ಪವರ್ ಆಫ್ 12, 1.5 ಇಂಟು 10 ಟು ದ ಪವರ್ ಆಫ್ 8 ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಕಂಪೇರ್ ಮಾಡಬೇಕು ಅಂದರೆ ಯಾವುದರಲ್ಲಿ ಜಾಸ್ತಿ ಡಿಜಿಟ್ಸ್ ಇದೆ ಮತ್ತು ಪವರ್ಸ್ ಇದೆ ಅಂತ ನೋಡಬೇಕು. ಸೊ ಯಾವ ಥರ ನೋಡಬೇಕಪ್ಪ ಅಂದರೆ, ಇಲ್ಲಿ ಪಾಯಿಂಟ್ಸ್ ಇದೆ. ಫಸ್ಟ್ ನಾವು ಈ ಪಾಯಿಂಟನ್ನು ರಿಮೂವ್ ಮಾಡ್ಕೊಳ್ಬೇಕು. ಇಲ್ಲಿ ಪಾಯಿಂಟ್ ಇದೆ, ರಿಮೂವ್ ಮಾಡಿಕೊಂಡು ಲಾಸ್ಟಲ್ಲಿ ನೋಡಬೇಕು. ಸೊ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. 22.7 ಇಂಟು 10 ಇಂಟು 10 ಅಂತ ಬರ್ಕೊಂಡಿದ್ದೀವಿ. 12 ಇದೆ ಅಲ್ವಾ, ಇಲ್ಲಿ ಏನು ಇಲ್ಲ ಅಂದರೆ ಏನಿದೆ ಅಂತ 1 ಇದೆ ಅಂತ. ಸೊ 1
ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ 27 ಆಗಿರುತ್ತೆ. 10⁻11 ಹಂಗೆ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಪವರ್ ಇದೆ ಅಂತ, ಇಲ್ಲೊಂದಿದೆ ಅಂತ. ಸೊ 1 2 ಇಲ್ಲಿ ಬರ್ಕೊಳ್ಬೇಕು. ಇದು ಎಷ್ಟು ಪವರ್ ಇದೆ ಇದನ್ನ ಇಲ್ಲಿ ಬರ್ಕೊಳ್ಬೇಕು. ಸೊ 2 + 11 ಎಷ್ಟಾಯಿತು? 13 ಆಯಿತು. ಸೊ 2.7 × 10⁻12 ಟೋಟಲ್ ಡಿಜಿಟ್ ಎಷ್ಟಿದೆ? 13 ಇದೆ ಅಂತ. ಸೊ ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲೊಂದು ನೋಡಿ, 1.5 × 10 × 10⁻7. ಸೊ 8 ಕೊಟ್ಟಿದ್ದಾರೆ ಕ್ವಶನಲ್ಲಿ, ನಾವು 10 × 10⁻7 ಅಂತ ಬರ್ಕೊಂಡಿದ್ದೀವಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 15 ಆಗುತ್ತೆ, ಇಂಟು 10⁻7 ಆಗಿದೆ. ಸೊ ಈ 15 ಎಷ್ಟು ಡಿಜಿಟ್ ಇದೆ? ಇಲ್ಲೊಂದು, ಇದು ಒಂದು. ಸೊ 2 ಡಿಜಿಟ್ ಇದೆ. ಇದು 7ನ ಇಲ್ಲಿ ಬರ್ಕೊಳ್ಬೇಕು. 2 + 7 9 ಆಗಿದೆ. ಸೊ ಇದ್ರದ್ದು ಟೋಟಲ್ ಡಿಜಿಟ್ ನಾವು ಈ ಥರ ಬರಿಬೇಕು. ದಟ್ ಈಸ್ 2.7 × 10⁻12 ಹ್ಯಾವ್ 13 ಡಿಜಿಟ್. 1.5 × 10⁻8 have 9 digits. So therefore 2.7 × 10⁻12 have more digits ಅಂತ ನಾವು ಬರಿಬೇಕು. ಇದರಲ್ಲಿ ಇದನ್ನ ಜಾಸ್ತಿ ಡಿಜಿಟ್ಸ್ ಇದೆ. ಸೊ ಇನ್ನೊಂದು ಕ್ವಶನ್ ಇದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಈಸಿಯಾಗಿ. ಸೊ 4 × 10⁻14 ಇದೆ. ಸೊ 4 ಮೇಲೆ ಎಷ್ಟಿದೆ ಅಂತ ಒಂದೇ ಒಂದು ಡಿಜಿಟ್ ಇದೆ. ಇಲ್ಲಿ ಏನಾದರೂ 2 3 4 ಏನಾರ ಇನ್ನೊಂದು ನಂಬರ್ ಇದ್ದಿದ್ರೆ ನಾವು 2 ಅಂತ ತಗೊಳ್ಬೋದಾಗಿತ್ತು. ಬಟ್ ಇಲ್ಲಿ 4 ಮೇಲೆ ಒಂದೇ ಒಂದು ನಂಬರ್ ಇದೆ. ಸೊ ಅದಕ್ಕೆ 1 ಅಂತ ಬರ್ಕೊಂಡಿದ್ದೀವಿ. ಸೊ 10 ಮೇಲೆ ಎಷ್ಟಿದೆ? 14 ಇದೆ. ಸೊ 1 + 14 15 ಆಯಿತು. ಇದರದ್ದು ಟೋಟಲ್ ಡಿಜಿಟ್ 15 ಆಯಿತು. ಇದು 3 × 10⁻17 3ಗೆ ಎಷ್ಟಿದೆ? 1 ಇದೆ. ಸೊ ಇದು 17 ಇದೆ. 1 + 17 18 ಆಯಿತು. ಸೊ ದೇರ್ ಫಾರ್ 3 × 10⁻17 ಹ್ಯಾವ್ ಮೋರ್ ಡಿಜಿಟ್. ಇದು 18, ಇದು 15. ಸೊ ಅದಕ್ಕೆ ಇದರಲ್ಲಿ ಜಾಸ್ತಿ ಡಿಜಿಟ್ಸ್ ಇದೆ ಅಂತ ಬರಿಬೇಕು. ಸೊ ಎಕ್ಸಸೈಸ್ ನಂಬರ್ 11.2 ನೋಡಿ, using law of exponent simplify and write the answer in the exponential form. ಸೊ ಲಾಸ್ ಇದೆ ಎಕ್ಸ್ಪೊನೆಂಟ್. ಸೊ ಮಾಡ್ತಾ ಪ್ರಾಬ್ಲಮ್ಸ್ ನಿಮಗೆ ಲಾಸ್ ಯಾವ್ದ್ಯಾವುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದು ಒಂದು ಲಾ, ಇದು ಯಾವ್ದಪ್ಪ ಅಂದರೆ A × B × C, ಇದ್ರ ಮೇಲೆ ಪವರ್ಸ್ ಇದೆ ಅಂತ ತಿಳ್ಕೊಳ್ಳಿ, X Y Z ಅಂತ. ಸೊ ದೇರ್ ಫಾರ್ A × A × A is equal to X Y Z ಅಂತ ಇರುತ್ತೆ. ಸೊ ದೇರ್ ಫಾರ್ A ಆಫ್ X + Y + Z ಮಾಡಿದಾಗ A ಆಫ್ X + Y + Z ನ ನಾವು ಮಾಡಬೇಕು. ಇದೊಂದು ಲಾ ಆಗಿದೆ, ಎಕ್ಸ್ಪೊನೆನ್ಷಿಯಲ್ ಲಾ ಇರುತ್ತೆ. ಸೊ ಇದು ಸೇಮ್ ಬೇಸ್ ಇದೆ ಅಲ್ವಾ? ಬೇಸ್ ಎಷ್ಟಿದೆ? 3 3 3 ಇದೆ. ಬಟ್ ಪವರ್ಸ್ ಚೇಂಜ್ ಇದೆ. 2 ಇದೆ, 4 ಇದೆ, 8 ಇದೆ. ಬೇಸ್ ಸೇಮ್ ಇದ್ದಾಗ, ಮಲ್ಟಿಪ್ಲಿಕೇಶನ್ ಸೈನ್ ಇದ್ದಾಗ ಆವಾಗ ನಾವೇನು ಮಾಡಬೇಕು? ಈ ಪವರ್ಸನ್ನ ಆ್ಯಡ್ ಮಾಡಬೇಕು. ದಿಸ್ ಈಸ್ ದ ಲಾ ಆಫ್ ಎಕ್ಸ್ಪೊನೆಂಟ್. ಇದು ಒಂದು ಲಾ. ಬೇಸ್ ಸೇಮ್ ಇದ್ದಾಗ, ಇಫ್ ದ ಬೇಸ್ ಈಸ್ ದ ಸೇಮ್ ಬಟ್ ದ ಪವರ್ಸ್ ಆರ್ ಡಿಫ್ರೆಂಟ್ ಬಟ್ ದ ಸೈನ್ ಈಸ್ ಇನ್ ಮಲ್ಟಿಪ್ಲಿಕೇಶನ್ ಫಾರ್ಮ್, ವಿ ಹ್ಯಾವ್ ಟು ಆ್ಯಡ್ ದ ಪವರ್ಸ್ ಏನಿದೆ ಅದನ್ನು ನಾವು ಆ್ಯಡ್ ಮಾಡಬೇಕು. 3 ಆಫ್ 2 + 4 + 8. ಸೊ ಎಷ್ಟಾಯಿತು? 14 ಆಯಿತು. 3⁻14 ಆಗಿದೆ. ಸೊ ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ, ಇದು ಡಿವಿಷನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಲಾ ಆಗಿದೆ. A ಆಫ್ Y X / A ಆಫ್ Y ಅಂತ ಕೊಟ್ಟಿದ್ರೆ ನಾವು A ಆಫ್ X - Y ನ ಮಾಡಬೇಕು. ಬಟ್ ಇಲ್ಲಿನೂ ಬೇಸ್ ಸೇಮ್ ಇದೆ. ಏನಿದೆ? ಬೇಸ್ ಸೇಮ್ ಇದೆ ಬಟ್ ಪವರ್ಸ್ ಡಿಫ್ರೆಂಟ್ ಇದ್ದಾಗ ನಾವು ಪವರ್ಸ್ನ ಡಿವೈಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಬಟ್ ಡಿವಿಷನ್ ಸೈನ್ ಇರಬೇಕು. ಇಲ್ಲಿ ಏನಾನ ಮಲ್ಟಿಪ್ಲಿಕೇಶನ್ ಸೈನ್ ಇದ್ದಿದ್ರೆ ನಾವು ಆ್ಯಡ್ ಮಾಡ್ಬೋದಾಗಿತ್ತು. ಬಟ್ ಡಿವಿಷನ್ ಸೈನ್ ಇದೆ, ನಾವು ಸಬ್ಟ್ರಾಕ್ಟ್ ಮಾಡಬೇಕು, ಆ್ಯಡ್ ಮಾಡಬಾರ್ದು. ಸೊ 6 ಆಫ್ 15 - 10 = 15. ಇದು ಒಂದು ಲಾ ಆಗಿದೆ. ಇದು ಒಂದು ಲಾ ಆಗಿದೆ, ಎಕ್ಸ್ಪೊನೆಂಟ್ ಲಾ. ಸೊ ಇಲ್ಲಿ ನೋಡಿ, ಪವರ್ಸ್ A to the power of 3 × A to the power of 2. ಫಸ್ಟ್ ಲಾ ನಾನು ಏನು ಹೇಳಿದ್ದೆ, ಆ ಲಾನ ಯೂಸ್ ಮಾಡ್ಕೊಂಡು A ಆಫ್ 3 + 2 ದಟ್ ಈಸ್ A ಆಫ್ 5 ಆಗಿದೆ. ಸೊ ಇಲ್ಲೂ ಅಷ್ಟೇ, ಫಸ್ಟ್ ಲಾ 7 to the power of X 7 to the power of 2 ಇದೆ. ಸೊ 7 to the power of X + 2 ಆಗಿದೆ. ಸೊ ಇಲ್ಲಿ ಡಿವಿಷನ್ ಇದೆ. ಸೊ ಡಿವಿಷನ್ ಲಾ ನಾನು ಹೇಳಿದ್ದೆ ನಿಮಗೆ, ಡಿವಿಷನ್ ಬಂದಾಗ ಸಬ್ಟ್ರಾಕ್ಟ್ ಮಾಡಬೇಕು ಅಂತ. ಇಲ್ಲಿ ನೋಡ್ಕೊಳ್ಳಿ, 5 to the power of 2 2 ಆಫ್
3 ಅಂತ ಬಂದಿದೆ. ಸೊ ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 3. ಇದನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋಣ. 2 ಇಂಟು 5 ಟು ದಿ ಪವರ್ ಆಫ್ 2 ಇಂಟು 3 ಅಂತ ಮಾಡಿಕೊಂಡು 5 3 2 3 6 ಆಗಿದೆ. 5 ಟು ದಿ ಪವರ್ ಆಫ್ 6 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 3 ಆಗಿದೆ. ಸೊ ಇವಾಗ ಡಿವಿಷನ್ ಲಾನ ನಾವು ಹಾಕೊಳ್ಳೋಣ. 5 ಟು ದಿ ಪವರ್ ಆಫ್ 6 ಮೈನಸ್ 3 ದಟ್ ಈಸ್ 5 ಟು ದಿ ಪವರ್ ಆಫ್ 3 ಆಗಿದೆ. ಸೊ ನೆಕ್ಸ್ಟ್ ಲಾ ನೋಡಿ, ಇಲ್ಲಿ ಬೇಸಸ್ ಡಿಫ್ರೆಂಟ್ ಇದೆ ಅಲ್ವಾ, 2 ಇದೆ 5 ಇದೆ. ಇಲ್ಲಿ ನಾವು ಫಸ್ಟ್ ಮಂತ್ ನೋಡಿದಾಗ ಏನಿತ್ತು, ಬೇಸಸ್ ಸೇಮ್ ಇತ್ತು. ಬಟ್ ಇಲ್ಲಿ ಬೇಸಸ್ ಏನಾಗಿದೆ, ಡಿಫ್ರೆಂಟ್ ಇದೆ. 2 ಇದೆ 5 ಇದೆ. ಬಟ್ ಪವರ್ಸ್ ಮಾತ್ರ ಸೇಮ್ ಇದೆ. ಇಲ್ಲಿ ನೋಡಿ ಪವರ್ಸ್ 5 ಸೇಮ್ ಇದೆ. ಆವಾಗ ನಾವು ಯಾವ ಲಾನ ಯೂಸ್ ಮಾಡಬೇಕು, ಎ ಆಫ್ ಎಮ್ ಟು ದಿ ಪವರ್ ಆಫ್ ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಆಫ್ ಎಮ್ ಅಂತ. ಇದು ಒಂದು ಥರ್ಡ್ ಒಂದ್ ಲಾ ಮರಿಬಾರ್ದು. 3 ಲಾ ನಾನು ಹೇಳಿದ್ದೀನಿ. ಫಸ್ಟ್ ಲಾ ಎ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಎ ಟು ದಿ ಪವರ್ ಆಫ್ ವೈ ಇಂಟು ಎ ಟು ದಿ ಪವರ್ ಆಫ್ ಝೆಡ್ ಇದ್ರೆ ಎ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ನ ಮಾಡಬೇಕು. ಡಿವಿಷನ್ ಫಾರ್ಮ್ ಅಲ್ಲಿ ಇದ್ರೆ ಎ ಟು ದಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ವೈ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ ವೈ ಮಾಡಬೇಕು. ಸೊ ಥರ್ಡ್ ಲಾ ಏನಪ್ಪಾ ಅಂದ್ರೆ a to the power of m into a b to the power of m is equal to a into b of m. ಸೊ ನಾವು ನೋಡಿ ಇಲ್ಲಿ ಬರಿತಾ ಇದ್ದೀವಿ 2 into 5 of 5. ಇದನ್ನ 5 ಒಂದೇ ಟೈಮಲ್ಲಿ ಬರೀಬಹುದು. ಗೊತ್ತಾಯ್ತಾ? ಇಷ್ಟು ನಮ್ದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಲಾ ಇದೆ ಇಲ್ಲಿ, ಅದೇ ಲಾ ಮಲ್ಟಿಪ್ಲಿಕೇಶನ್ ಲಾ. ಬೇಸಸ್ ಏನಿದೆ, ಡಿಫ್ರೆಂಟ್ ಇದೆ. ಬೇಸಸ್ ಏನಿದೆ, ಡಿಫ್ರೆಂಟ್ ಇದೆ. ಬಟ್ ಪವರ್ಸ್ ಮಾತ್ರ ಸೇಮ್ ಇದೆ. ಸೊ ಎ ಇಂಟು ಬಿ ಆಫ್ 4 ಅಂತ ಬರಿಬಹುದು. ಇಲ್ಲ ಈ ತರಾನು ಬರಿಬಹುದು, ಎ ಬಿ ಆಫ್ 4 ಅಂತ ಕೂಡ ನಾವು ಬರಿಬಹುದು. ಸೊ ಇಲ್ಲಿ ಇಷ್ಟೇ ಕೊಟ್ಟಿದ್ದಾರೆ, 3 ಟು ದಿ ಪವರ್ ಆಫ್ 4 ಆಫ್ 3 ಅಂತ. ಸೊ ಇದು ಸಿಂಪಲ್. 3 ಟು ದಿ ಪವರ್ ಆಫ್ 4 3 is 12 ಅಂತ ನಾವು ಬರಿಬಹುದು. ಸೊ ಇಲ್ಲಿ ನೋಡಿ, ಇದು ಒಂದಿದೆ, ಇದು 2 ಲಾಸ್ ನ ಯೂಸ್ ಮಾಡಬೇಕು. ಇದು ಒಂದ್ ಲಾ, ಇದು ಒಂದ್ ಲಾ, ಇದು ಒಂದ್ ಟರ್ಮ್, ಇದು ಒಂದ್ ಟರ್ಮ್ ಇದೆ. ಬಟ್ ಈ ಟರ್ಮ್ ನ ನಾವು ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ, ಸಿಂಪ್ಲಿಫೈ ಮಾಡೋಣ. ಆಮೇಲೆ ಈ ಟರ್ಮ್ ತಗೊಂಡು ಬೇರೆ ಲಾನ ಯೂಸ್ ಮಾಡೋಣ. ಫಸ್ಟ್ ಒಂದು ಈ ಲಾನ ಯೂಸ್ ಮಾಡೋಕ್ಕೆ, ನಾವು ಇದನ್ನ ಸಾಲ್ವ್ ಮಾಡೋಕ್ಕೆ ಬೇಸಸ್ ಸೇಮ್ ಇದೆ ಅಲ್ವಾ. 2 ಆಫ್ 20 ಮೈನಸ್ 15. ಸೊ ಎಷ್ಟಾಗಿದೆ, 2 ಆಫ್ 20 2 ಟು ದಿ ಪವರ್ ಆಫ್ 5 ಆಗಿದೆ. ಸೊ ಇಂಟು 2 ಟು ದಿ ಪವರ್ ಆಫ್ 3 ಆಯಿತು. ಸೊ ಇಲ್ಲೊಂದು ಯೂಸ್ ಆಗುತ್ತೆ. ಸೊ ಇವಾಗ ಬೇಸಸ್ ಸೇಮ್ ಇದೆ, ಪವರ್ಸ್ ಡಿಫ್ರೆಂಟ್ ಇದೆ, ಬಟ್ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಇಲ್ಲೊಂದು ಇದರಲ್ಲಿ ಏನಾಗುತ್ತೆ, ನಮ್ದು ಮಲ್ಟಿಪ್ಲಿಕೇಶನ್ ಇದ್ದಾಗ ನಾನು ಹೇಳಿದ್ದೆ, ಮಲ್ಟಿಪ್ಲಿಕೇಶನ್ ಇದ್ದಾಗ ನಮ್ದು ಪವರ್ಸ್ ಏನಾಗಿರುತ್ತೆ, ಆ್ಯಡ್ ಆಗುತ್ತೆ. ಸೊ ಇದನ್ನ ಆ್ಯಡ್ ಮಾಡಬೇಕು. 2 ಟು ದಿ ಪವರ್ ಆಫ್ 5 ಪ್ಲಸ್ 3 ದಟ್ ಈಸ್ 2 ಟು ದಿ ಪವರ್ ಆಫ್ 8 ಆಗಿದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 8 ಆಫ್ ಟಿ ಡಿವೈಡೆಡ್ ಬೈ 8 ಟು ದಿ ಪವರ್ ಆಫ್ 2 ಆಗಿದೆ. ಸೊ ಡಿವೈಡೆಡ್ ಸೈನ್ ಬಂದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು. ಟಿ ಮೈನಸ್ 2 ಆಗಿದೆ. ಸಿಂಪ್ಲಿಫೈ ದ ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ದ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಸೊ ಸಿಂಪ್ಲಿಫೈ ಮಾಡಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ನಾವು ಇದನ್ನ ಬರಿಬೇಕು. ಯಾವ ತರ ಅರ್ಥ ಮಾಡಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, 2 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 4 ಇಂಟು 4 ಡಿವೈಡೆಡ್ ಬೈ 3 ಇಂಟು 32 ಅಂತ ಕೊಟ್ಟಿದ್ದಾರೆ. ಸೊ ನಾವು ಎಲ್ಲದಕ್ಕೂ ಪವರ್ ಇದೆ, ಬಟ್ ಇದಕ್ಕೆ ಬಿಗ್ ಡಿಜಿಟ್ ಇದೆ, ಇದಕ್ಕೆ ಪವರ್ ಇಲ್ಲ. ಸೊ ಅದಕ್ಕೆ ನಾವು ಇದನ್ನ ಪವರ್ ತಗೊಳಕ್ಕೆ ನಾವು ಇಲ್ಲಿ ಏನ್ ಮಾಡಿದೀವಿ, ನಾವು ಫ್ಯಾಕ್ಟರೈಸ್ ಮಾಡಿದೀವಿ. ಇಲ್ಲಿ ನೋಡಿ, 32ಗೆ 16 2 8 2 4 2 2 2 1 ಮಾಡಿದೀವಿ. ಸೊ 32ಗೆ ನಾವು ಏನಂತ ಬರ್ಕೊಂಡಿದೀವಿ, 2 ಟು ದ ಪವರ್ ಆಫ್ 5 ಅಂತ ಬರ್ಕೊಂಡಿದೀವಿ. ಸೊ ಪವರ್ಸ್ ಎಲ್ಲದಕ್ಕೂ ಬಂದಿದೆ. ಸೊ 4ಗೂ ಅಷ್ಟೇ 2 ಇಂಟು 2 ಅಂತ ಬರ್ಕೊಂಡಿದೀವಿ. ಗೊತ್ತಾಯ್ತಾ? ಸೊ ಇವಾಗ ನಾವೇನ್ ಮಾಡಿದೀವಿ, ಇದೆರಡಕ್ಕೆ ಒಂದು ಲಾನ ಯೂಸ್ ಮಾಡಿದೀವಿ, ಪ್ಲಸ್ ಇಂದು ಮಲ್ಟಿಪ್ಲಿಕೇಶನ್ದು. 2 ಆಫ್ 3 ಪ್ಲಸ್ 2 ಅಂತ ಮಾಡಿದೀವಿ. ಬಟ್ ಇದಕ್ಕೆ ಹೆಂಗಿದೆ ಹಂಗೆ ಬರ್ಕೊಂಡಿದೀವಿ. ಇದು ಮತ್ತೆ ಇದು ಬೇಸ್ ಸೇಮ್ ಇದೆ ಅಲ್ವಾ, ಬಟ್ ಪವರ್ ಡಿಫ್ರೆಂಟ್ ಇದೆ. ಸೊ ಇದಕ್ಕೆ ಲಾ ಯೂಸ್ ಮಾಡಿ 2 ಆಫ್ 3 ಟು ದಿ ಪವರ್ ಆಫ್ 2 ಅಂತ ಬರ್ಕೊಂಡಿದೀವಿ. 3 ಟು ದಿ ಪವರ್ ಆಫ್ 4 ಹಂಗೆ ಇದೆ. ಸೊ ಇಲ್ಲಿ 2 ಟು ದಿ ಪವರ್ ಆಫ್ 5 ಇಂಟು 3 ಹಂಗೆ ಇದೆ. ಸೊ ಇಲ್ಲಿ ಏನಾಯ್ತು, 2 ಟು ದಿ ಪವರ್ ಆಫ್ 5 ಇಂಟು 3 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 5 ಇಂಟು 3 ಟು ದಿ ಪವರ್ ಆಫ್ 1 ಆಗಿದೆ.
ಸೊ ಆವಾಗ ನಮ್ಮದು ಇಲ್ಲಿ ಏನಾಯಿತು, ಮಲ್ಟಿಪ್ಲಿಕೇಶನ್ ಬೇಸಸ್ ಡಿಫ್ರೆಂಟ್ ಇದೆ, ಪವರ್ಸ್ ಡಿಫ್ರೆಂಟ್ ಇದೆ. ಸೊ ಇದನ್ನ ಮೇಲ್ಗಡೆ ಹೋಗುತ್ತಿದ್ದು. ಸೊ ಏನಾಗಿದೆ ಅಂತ ಹೇಳಿದ್ರೆ, ಸೊ ಇದೊಂದು ಯೂಸ್ ಆಗುತ್ತೆ, ಇಲ್ಲೊಂದು ಯೂಸ್ ಆಗುತ್ತೆ. ಲಾ 2 to the power of 5 minus 5 ಇಂಟು 3 to the power of 4 minus 1 ಆಗಿದೆ. ಇದು ಒಂದು ಲಾ ಆಗಿದೆ. ಸೊ ಡಿವಿಷನ್ ಲಾ ಆಗಿದೆ. ಸೊ 2 to the power of, ಇಲ್ಲಿ ಬೇಸಸ್ ಸೇಮ್ ಇದೆ, ಇಲ್ಲಿ ಪವರ್ಸು ಸೇಮ್ ಇದೆ. ಸೊ ಡಿಫ್ರೆಂಟ್ ಇದ್ರೂ ಕೂಡ ಡಿವಿಷನ್ ಲಾನ ನಾವು ಯೂಸ್ ಮಾಡಬೇಕು. 2 divided by 2 ಅಲ್ವಾ, ಇಲ್ಲಿ ನೋಡಿ 2 divided by 2 5 ಇದ್ದಂಗೆ. ಇದು ನೀವು ಈ ಥರ ಬರೆದ್ರೂ ಅದೇ, ಈ ಥರ ಬರೆದ್ರೂ ಅದೇ. ಸೊ ಇದನ್ನ ಇದು ಹಿಂಗಿದೆ ಅದು. ಸೊ ಇದು ಸೇಮೇ, ಇದು ಸೇಮೇ. ಸೊ ಈ ಥರ ಇದೆ ನೋಡಿ. ಸೊ ಇದನ್ನ ನಾವು ಒಂದು ಲಾನ ಯೂಸ್ ಮಾಡಿದ್ದೀವಿ, 2 to the power of 5 minus 5. ಇದಕ್ಕೂ ಅದೇ ಸೇಮ್ ಲಾ, ಡಿವಿಷನ್ ಲಾನ ಯೂಸ್ ಮಾಡಿದ್ದೀವಿ. 3 of 4 minus 1 ಆಗಿದೆ. ಸೊ 2 to the power of 5 minus 5 0, 3 to the power of 3 ಆಗಿದೆ. ಸೊ ಎನಿಥಿಂಗ್ ಪವರ್ 0 ಇದ್ರೆ ಅದನ್ನ ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದನ್ನ ಒಂದು ನಂಬರ್ ಮೇಲೆ 0 ಪವರ್ ಬಂದರೆ ಅದನ್ನ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 3 to the power of 3 ಈಸ್ ದ ಆನ್ಸರ್. ಎನಿಥಿಂಗ್ ಈಸ್ ಮಲ್ಟಿಪ್ಲೈ ಬೈ 1, ಅದು ಸೇಮ್ ಥಿಂಗ್ ಅಲ್ವಾ, ಸೇಮ್ ಆನ್ಸರ್ ಇರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ 1 ಆಯಿತು. ಅದಕ್ಕೆ ಆನ್ಸರ್ ನಮ್ಮದು 3 to the power of 3 ಆಗಿದೆ. ಸೊ ಅರ್ಥ ಮಾಡ್ಕೊತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ 5 to the power of 2 of 3 ಇಂಟು 5 to the power of 4 ಡಿವೈಡೆಡ್ ಬೈ 5 to the power of 7 ಇದೆ. ಸೊ ಇವಾಗ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 5 to the power of 2 ಇಂಟು 3 ಆಗಿದೆ, ಇಂಟು 5 to the power of 4 ಆಗಿದೆ, ಡಿವೈಡೆಡ್ ಬೈ 5 to the power of 7 ಇದಿರಲಿ. ಸೊ ಇದು ಬೇಸಸ್ ಸೇಮ್ ಆಗಿದೆ ಅಲ್ವಾ. 5 to the power of 6 ಆಯಿತು, 3 2s 6 ಆಗಿದೆ. ಸೊ 5 to the power of 4 ಇದೆ, ಡಿವೈಡೆಡ್ ಬೈ 5 to the power of 7. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಲಾನ ನಾವು ಯೂಸ್ ಮಾಡಿದ್ರೆ 6 + 4 ಆಗಿದೆ, ಡಿವೈಡೆಡ್ ಬೈ 5 to the power of 7. ಸೊ ಇಲ್ಲಿ 5 to the power of 10, 5 to the power of 7. ಇದು ಡಿವಿಷನ್ ಲಾನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ನ ಯೂಸ್ ಮಾಡಿದ್ರೆ 5 of 10 minus 7 ಆಗಿದೆ. ಸೊ 5 to the power of 3 is the ಆನ್ಸರ್. ಸೊ ಇದು ಈಸಿಯಾಗಿ ಮಾಡ್ಬೋದು. ಸಿಂಪ್ಲಿ ನಾವು ಡಿವಿಷನ್ ಲಾನ ಯೂಸ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಮಗೆ ಬೇಸಸ್ ಸೇಮ್ ಬರಬೇಕು. ಅದಕ್ಕೆ ನಾವು ಈ ಥರ ಬರ್ಕೊಂಡಿದ್ದೀವಿ. 5 of 2 to the power of 2 ಇಂಟು 4 2s 8 ಅಲ್ವಾ, ಈ ಥರ ಬರ್ಕೊಂಡಿದ್ದೀವಿ ನಾವು. 5 5s 25 ಅಲ್ವಾ, ಇಲ್ಲಿ ನೋಡಿ 5 to the power of 2 ಬರ್ಕೊಂಡಿದ್ದೀವಿ. 5 5s 25 ಆಗಿದೆ ಇದು. ಸೊ ಅದಕ್ಕೆ 5 to the power of 2 ಬರ್ಕೊಂಡಿದ್ದೀವಿ. ಈ ಪವರ್ನ ಇಲ್ಲಿ 4ನ ಇಲ್ಲಿ ಬರ್ಕೊಂಡಿದ್ದೀವಿ, ಡಿವೈಡೆಡ್ ಬೈ 5 to the power of 3. ಸೊ ಇವಾಗ ಇದಕ್ಕೆ ನಾವು ಎಕ್ಸ್ಪೋನೆನ್ಷಿಯಲ್ ಲಾನ ಯೂಸ್ ಮಾಡಿದಾಗ 5 of 2 ಇಂಟು 4 ಆಗಿದೆ, ಡಿವೈಡೆಡ್ ಬೈ 5 to the power of 3 ಆಗಿದೆ. ಸೊ 5 of 2 4s 8 ಆಗಿದೆ. ಸೊ ಡಿವೈಡೆಡ್ ಬೈ 5 to the power of 3 ಆಗಿದೆ. ಸೊ ಇವಾಗ ಇದನ್ನ ಡಿವೈಡಿಷನ್ ಎಕ್ಸ್ಪೋನೆನ್ಷಿಯಲ್ ಲಾ ಆಫ್ ಡಿವಿಷನ್ನ ಯೂಸ್ ಮಾಡಿದಾಗ 5 of, ನೋಡಿ ಬೇಸಸ್ ಸೇಮ್ ಇದೆ, ಪವರ್ಸ್ ಡಿಫ್ರೆಂಟ್ ಇದೆ. 5 of 8 minus 3, ಸೊ 5 of 8 minus 3 5 ಆಗಿದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 3 ಇಂಟು 2 7 to the power of 2 ಇಂಟು 11 to the power of 8 21 ಇಂಟು 7 to the power of 3 ಇದೆ. ಸೊ ಇದನ್ನ 21ನ ನಾವು ಫ್ಯಾಕ್ಟರೈಸ್ ಮಾಡಿದಾಗ ಈ ಥರ 3 7s 7 1s ಬಂದಿದೆ. ಸೊ ನಾವು ಈ ಥರ ಬರ್ಕೊಂಡಿದ್ದೀವಿ 3 7s 21 ಅಂತ, ಇಂಟು 11 to the power of 3 ಇದೆ. ಸೊ ಇದು ಡಿವಿಷನ್ ಫಾರ್ಮಲ್ಲಿ ಲಾನ ಯೂಸ್ ಮಾಡಿದಾಗ 3 of 1 minus 1 ಆಗಿದೆ. ಸೊ ಇದನ್ನು ಡಿವಿಷನ್ ಲಾನಲ್ಲಿ ಯೂಸ್ ಮಾಡಿದಾಗ 7 of 2 minus 1 ಆಗಿದೆ. ಸೊ ಇದನ್ನು ನಾವು ಡಿವಿಷನ್ ಲಾನಲ್ಲಿ ಯೂಸ್ ಮಾಡಿದಾಗ 11 of 8 minus 3 ಆಗಿದೆ. ಸೊ ಇದಕ್ಕೆ 3 of 0, 7 of 1, 11 of 5 ಆಗಿದೆ. ಸೊ ಇದಕ್ಕೆ ಪವರ್ 1 7 ಇಂಟು 11 of 5 ಆಗಿದೆ, 11 to the power of 5 ಇದೆ. ಸೊ 7 ಇಂಟು 1 7 ಆಗಿದೆ. ಸೊ 11 of 5, 11 to the power of 5 ಇಸ್ ದ ಆನ್ಸರ್ ಆಗಿದೆ. ಸೊ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇಸ್ ದ 3 to the power of 7 ಡಿವೈಡೆಡ್ ಬೈ 3 to the power of 4 ಇಂಟು 3 to the power of 4 ಆಗಿದೆ.
ಸೊ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಲಾನ ಯೂಸ್ ಮಾಡಿ 3 ಆಫ್ 4 ಪ್ಲಸ್ 3 ಮಾಡ್ಕೊಂಡ್ರೆ 7 ಆಗಿದೆ. ಇದನ್ನು ಡಿವಿಷನ್ ಲಾನಲ್ಲಿ ಮಾಡಿದಾಗ 3 ಆಫ್ 7 ಮೈನಸ್ 3 ಆಗಿದೆ. ದಟ್ ಈಸ್ 3 ಟು ದಿ ಪವರ್ ಆಫ್ 0 ಆಗಿದೆ. ಸೊ 3 ಟು ದಿ ಪವರ್ ಆಫ್ 0 ಅಂದರೆ 1 ಈಸ್ ದ ಆನ್ಸರ್ ಆಗಿರುತ್ತೆ. ಸೊ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ 2 to the power of 0, 3 to the power of 0, 4 to the power of 0. ಸೊ ಇದು ಪವರ್ 0 ಇದೆ, 1 1 1 ಆಗಿದೆ. 1 ಪ್ಲಸ್ 1 ಈಸ್ 3, 3 ಟು ದಿ ಪವರ್ ಆಫ್ 1 ಆಗಿದೆ. ಸೊ ಇಲ್ಲೂ ಅಷ್ಟೇ 1 1 1, ದಟ್ ಈಸ್ 1 ಈಸ್ ದ ಆನ್ಸರ್ ಆಗಿದೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ, 1 1 ಇಂಟು 1, 1 ಪ್ಲಸ್ 1 ಈಸ್ 2 ಇಂಟು 1, 2 ಇಂಟು 1 2 ಆಗಿದೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡೋದು ನೋಡಿ, 2 to the power of 8 into a to the power of 5, 4 to the power of 3 into a to the power of 3. ಸೊ ಇದನ್ನು ನಾವು 4 to the power of 3ನ 2 2s ಅಂತ ಬರ್ಕೊಳ್ಬಹುದಲ್ವಾ, 2 2s. ಸೊ ಅದಕ್ಕೆ 2 to the power of 2 ಅಂತ ಬರ್ಕೊಂಡಿದ್ದೀವಿ, ಆಫ್ 3 ಅಂತ ಬರ್ಕೊಂಡಿದ್ದೀವಿ. ಸೊ ಇಂಟು a to the power of 5, a to the power of 3. ಸೊ ಇದನ್ನು ನಾವು ಲಾನಲ್ಲಿ ಯೂಸ್ ಮಾಡಿದಾಗ 2 ಆಫ್ 2 ಇಂಟು 3 ಆಗಿರುತ್ತೆ, ದಟ್ ಈಸ್ 6 ಆಗಿರುತ್ತೆ. ಸೊ ಇವಾಗ 2 to the power of 8 ಹಂಗೆ ಇದೆ, a to the power of 5 ಹಂಗೆ ಇದೆ. ಇದು 2 3s 6 ಆಗಿದೆ, ಇಂಟು a to the power of 3 ಆಗಿದೆ. ಸೊ ಇದನ್ನು ಡಿವಿಷನ್ ಲಾನಲ್ಲಿ ಯೂಸ್ ಮಾಡ್ಕೊಳ್ಳೋಣ, ಇದನ್ನು ಒಂದು ಡಿವಿಷನ್ ಲಾನಲ್ಲಿ ಯೂಸ್ ಮಾಡ್ಕೊಳ್ಳೋಣ. ದಟ್ ಈಸ್ 2 ಆಫ್ 8 ಮೈನಸ್ 8, 8 ಮೈನಸ್ 6 ಇಂಟು a to the power of 5 ಮೈನಸ್ 3 ಆಗಿದೆ. ಸೊ ದಟ್ ಈಸ್ 2 to the power of 2, a to the power of 2 ಆಗಿದೆ. 5 ಮೈನಸ್ 3 ಈಸ್ 2, 8 minus 6 is 2. That is a 2a of 2. ಈ ಥರನೂ ಬರಿಬೋದು, ನಾವು ಇಷ್ಟಾದ್ರೂ ಇಡಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ a to the power of 5 ಡಿವೈಡೆಡ್ ಬೈ a to the power of 3 ಇಂಟು a to the power of 8 ಆಗಿದೆ. ಸೊ ಇದನ್ನು ನಾವು ಡಿವಿಷನ್ ಫಾರ್ಮಲ್ಲಿ ಡೈರೆಕ್ಟಾಗಿ ಮಾಡಿದ್ರೆ a to the power of 5 minus 3 ಆಗಿದೆ, ಇಂಟು a to the power of 8 ಇದೆ. ಸೊ a to the power of 5 minus 3 is 2 ಇಂಟು a to the power of 8 ಹಂಗೆ ಇದೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಲಾನಲ್ಲಿ ಯೂಸ್ ಮಾಡಿದಾಗ a ಆಫ್ 2 ಪ್ಲಸ್ 8 ಆಗಿರುತ್ತೆ. ಸೊ ದಟ್ ಈಸ್ a ಆಫ್ 10 ಆಗಿದೆ. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ನೆಕ್ಸ್ಟ್ 4 to the power of 5 ಇಂಟು a to the power of 8, b to the power of 3. 4 to the power of 5 ಇಂಟು a to the power of 5, a b to the power of 2 ಆಗಿದೆ. ಸೊ ಇದನ್ನು ನಾವು ಡಿವಿಷನ್ ಫಾರ್ಮಲ್ಲಿ ತಗೊಂಡಾಗ 4 to the power of 5 minus 5 ಆಗಿದೆ, ಇಂಟು ಇದನ್ನು ಡಿವಿಷನ್ ಫಾರ್ಮಲ್ಲಿ ತೊಗೊಂಡಾಗ a to the power of 8 minus 5 ಆಗಿದೆ, b to the power of 3 minus 2 ಆಗಿದೆ. ಸೊ ಇದಕ್ಕೆ 0 ಬಂದಿರುತ್ತೆ, 4 to the power of 0 ಇದೆ, 4 to the power of 0 ಇಂಟು 8 minus 3, a to the power of 3, ಬಿದು 3 minus 1, ದಟ್ ಈಸ್ b. ಸೊ a to the power of 0 ಇದೆ. ಸೊ 0 ಇದ್ದಾಗ ನಾವೇನಂತ ಕನ್ಸಿಡರ್ ಮಾಡ್ತೀವಿ, 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ a to the power of 3 ಇಂಟು b ಅಂತ ಬರ್ತಿದ್ದೀವಿ. ಸೊ ನೆಕ್ಸ್ಟ್ 2 to the power of 3 ಇಂಟು 2 ಆಫ್ 2 ಅಂತ ಬಂದಿದೆ. ಸೊ ಇದನ್ನು ನಾವು ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ಸೊ 2 ಇಂಟು 3 2s, ಇದನ್ನು 3 2s 6 ಮಾಡ್ಕೊಂಡಿದ್ದೀವಿ. ಇದು 2 to the power of 2 ಇಲ್ಲಿ ಬರ್ಕೊಂಡಿದ್ದೀವಿ. ಇದು 2 3s 6 ಇಂಟು 2 to the power of 2 ಬರ್ದಿದ್ದೀವಿ. ಮಲ್ಟಿಪ್ಲಿಕೇಶನ್ ಲಾನ ಯೂಸ್ ಮಾಡಿದಾಗ 2 ಆಫ್ 6 ಪ್ಲಸ್ 2, ದಟ್ ಈಸ್ 2 ಆಫ್ 8 ಆಗಿದೆ. ಸೇ ಟ್ರೂ ಆರ್ ಫಾಲ್ಸ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್. ಸೊ ಟ್ರೂ ಆರ್ ಫಾಲ್ಸ್ನ ಬರಿಬೇಕು ಮತ್ತು ಆನ್ಸರ್ನ ಜಸ್ಟಿಫೈ ಮಾಡಬೇಕು. ಜಸ್ಟಿಫೈ ಅಂದರೆ ಸಾಲ್ವ್ ಮಾಡಿ ನಾವು ಬರಿಬೇಕು, ಅದನ್ನು ಜಸ್ಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ನೀವು, 10 ಇಂಟು 10 to the power of 11 ಈಸ್ ಈಕ್ವಲ್ ಟು 100 to the power of 11 ಅಂತ ಕೊಟ್ಟಿದ್ದಾರೆ. ಜಸ್ಟಿಫೈ, ಇದನ್ನು ಸಾಲ್ವ್ ಮಾಡಿದಾಗ ಇಷ್ಟು ಆನ್ಸರ್ ಬರುತ್ತೆ, ಇಲ್ಲ ಇದನ್ನು ಸಾಲ್ವ್ ಮಾಡಿದಾಗ ಇಷ್ಟು ಆನ್ಸರ್ ಬರುತ್ತೆ. ಬಂದರೆ ಅದು ಆ ಪ್ರಾಬ್ಲಮ್ಮು ಟ್ರೂ ಅಂತ, ಬಂದಿಲ್ಲ ಅಂದರೆ ಅದು ಫಾಲ್ಸ್ ಅಂತ. ಇದನ್ನು ಸಾಲ್ವ್ ಮಾಡಿದಾಗ ಇಷ್ಟು ಬರಬೇಕು. ಸೊ ಫಸ್ಟ್ ಇದನ್ನು ತಗೊಳ್ಳಿ, 10 ಇಂಟು 10 to the power of 11 ಅಂತ ಮಾಡಿದ್ದೀವಿ. ಎಕ್ಸ್ಪೊನೆನ್ಷಿಯಲ್ ಲಾನ ಯೂಸ್ ಮಾಡಿದಾಗ 10 ಆಫ್ 1 ಪ್ಲಸ್ 11, ದಟ್ ಈಸ್ 10 ಆಫ್ 12 ಆಗಿದೆ. ಸೊ ಇದನ್ನು 10 to the power of 11ನ ನಾವು 100 10 to the power of 2, 10 10s 100 ಅಲ್ವಾ, ಇಂಟು 11 ಮಾಡಿದ್ದೀವಿ. ಸೊ 10ಗೆ ಇದನ್ನು ಸಾಲ್ವ್ ಮಾಡಿದಾಗ 11 2s ಆಗಿರುತ್ತಲ್ವ,
10 ಟು ದಿ ಪವರ್ ಆಫ್ 22 ಆಗಿದೆ. ಸೊ 10 ಟು ದಿ ಪವರ್ ಆಫ್ 12 ಈಸ್ ಲೆಸ್ ದೆನ್ 10 ಟು ದಿ ಪವರ್ ಆಫ್ 22 ಅಲ್ವಾ. ಸೊ ಅದಕ್ಕೆ 10 ಟು ದಿ ಪವರ್ ಆಫ್ 11 ಈಸ್ ಈಕ್ವಲ್ ಟು 10 ಟು ದಿ ಪವರ್ ಆಫ್ 100 ಟು ದಿ ಪವರ್ ಆಫ್ 11 ಈಸ್ ಎ ಫಾಲ್ಸ್ ಅಂತ ಬರ್ತಿದ್ವಿ. ಇದು ಮತ್ತು ಇದು ಸೇಮ್ ಬರ್ತಾ ಇದ್ದಿದ್ರೆ ಅದು ಟ್ರೂ ಆಗ್ತಿತ್ತು, ಬಟ್ ಇದು ಫಾಲ್ಸ್ ಆಗಿದೆ. ನೆಕ್ಸ್ಟ್ 2 ಟು ದಿ ಪವರ್ ಆಫ್ 3 ಈಸ್ 5 ಟು ದಿ ಪವರ್ ಆಫ್ 2 ಅಂತ ಕೊಟ್ಟಿದ್ದಾರೆ. ಸೊ ಏನಾಗಿದೆ ಅಂತ ನೋಡಿ, 2 ಟು ದಿ ಪವರ್ ಆಫ್ 3 ಈಸ್ ಗ್ರೇಟರ್ ದೆನ್ 5 ಟು ದಿ ಪವರ್ ಆಫ್ 2 ಅಂತ ಕೊಟ್ಟಿದ್ದಾರೆ. 2 ಟು ದಿ ಪವರ್ ಆಫ್ 3ನ ನಾವು ಯಾವ ಥರ ಬರ್ಕೊಳ್ಬೋದು, 2 ಇಂಟು 2 ಇಂಟು 2 ಅದೇ 8 ಅಂತ ಬರ್ಕೊಳ್ಬೋದು. 5 ಟು ದಿ ಪವರ್ ಆಫ್ 2ಗೆ ನಾವು 5 ಇಂಟು 5 ಅಂತ ಬರ್ಕೊಳ್ಬೋದು, 25 ಆಗಿದೆ. 8 ಈಸ್ ಎ ಲೆಸ್ ದ್ಯಾನ್ 25 ಆಗಿದೆ. ಸೊ ಆರ್ 2 ಟು ದಿ ಪವರ್ ಆಫ್ 3 ಈಸ್ ಲೆಸ್ ದ್ಯಾನ್ 5 ಟು ದಿ ಪವರ್ ಆಫ್ 2 ಆಗಿದೆ. ಸೊ ಅದಕ್ಕೆ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಏನಾಗಿದೆ ಇದು, ಟ್ರೂನಾ ಫಾಲ್ಸಾ? ದಿಸ್ ಈಸ್ ಫಾಲ್ಸ್. ನೆಕ್ಸ್ಟ್ 2 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 2 ಈಸ್ ಈಕ್ವಲ್ ಟು 6 ಟು ದಿ ಪವರ್ ಆಫ್ 5 ಆಗಿದೆ. ಸೊ ಫಸ್ಟ್ 6 ಟು ದಿ ಪವರ್ ಆಫ್ 5ನ ತಗೊಳ್ಳಿ, 2 ಇಂಟು 3 ಆಫ್ 5 ಅಂತ ಬರ್ಕೊಂಡಿದ್ದೀವಿ. 2 3 6 ಅಲ್ವಾ, ಈ ಥರ ಬರ್ಕೊಂಡಿದ್ದೀವಿ. ಇದನ್ನು 2 ಟು ದಿ ಪವರ್ ಆಫ್ 5 ಇಂಟು 3 ಟು ದಿ ಪವರ್ ಆಫ್ 5 ಅಂತ ಕೂಡ ಬರ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ 3 ದಟ್ ಈಸ್ 2 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 2 is less than 2 to the power of 5 into 3 to the power of 5, or 2 to the power of 3 into 3 to the power of is less than 6 to the power of 5 ಆಗಿದೆ. ಅದಕ್ಕೆ ಈ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗಿದೆ. 3 to the power of 0 is equal to 1000 to the power of 0 ಆಗಿದೆ. ಸೊ ಎನಿಥಿಂಗ್ ದ ಪವರ್ ಈಸ್ 0 ಮೀನ್ಸ್ ಇಟ್ ಈಸ್ 1. ಇದೂ 1 ಆಗಿದೆ. ಸೊ ಇದು 1 is equal to 1, it is true. Express the each of the following as the product of prime factor only in a exponential form. ಸೊ ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ನಾವು ಬರಿತಾ ಇರಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, 108 ಇಂಟು 192 ಅಂತ ಕೊಟ್ಟಿದ್ದಾರೆ. 108ನ ನಾವು ಫ್ಯಾಕ್ಟರೈಸ್ ಮಾಡಿದ್ದೀವಿ. 2 ಇಂಟು 54, 2 27 3 9 3 3 3 1. ಸೊ ಇಲ್ಲಿ ಬರ್ಕೊಂಡಿದ್ದೀವಿ 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಅಂತ. ದಟ್ ಈಸ್ 2 ಟು ದಿ ಪವರ್ ಆಫ್ 2, 3 ಟು ದಿ ಪವರ್ ಆಫ್ 3 ಅಂತ. 192ಗೆ ನಾವು ಫ್ಯಾಕ್ಟರೈಸ್ ಮಾಡಿದಾಗ 296, 248, 224, 212, 26, 23, 3 1 ಅಂತ ಮಾಡಿದ್ದೀವಿ ನಾವು. ಸೊ ದಟ್ ಈಸ್ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3, ದಟ್ ಈಸ್ 2 ಟು ದಿ ಪವರ್ ಆಫ್ 6 ಇಂಟು 3 ಟು ದಿ ಪವರ್ ಆಫ್ 1 ಮಾಡಿದ್ದೀವಿ. ಸೊ ಇದಕ್ಕೆ ನಾವು ಯಾವ ಥರ ಬರ್ಕೊಳ್ಬಹುದು ಅಂತ ನೋಡಿ. 2 ಟು ದಿ ಪವರ್ ಆಫ್ 2 ಇದು 3 ಟು ದಿ ಪವರ್ ಆಫ್ 3, ನೆಕ್ಸ್ಟ್ ಇಂಟು 2 ಟು ದಿ ಪವರ್ ಆಫ್ 6, 3 ಟು ದಿ ಪವರ್ ಆಫ್ 1, 3 ಟು ದಿ ಪವರ್ ಆಫ್ 1 ಆಗಿದೆ. ಸೊ ದಟ್ ಈಸ್ ಇದರಲ್ಲಿ ನಾವು ಎಕ್ಸ್ಪೊನೆನ್ಷಿಯಲ್ ಲಾನ ಯೂಸ್ ಮಾಡಿದಾಗ 2 ಆಫ್ 2 ಪ್ಲಸ್ 6 ಇಂಟು 3 ಆಫ್ 3 ಪ್ಲಸ್ 1, 2 ಪ್ಲಸ್ 6 8, 3 ಪ್ಲಸ್ 1 4. ಗೊತ್ತಾಯ್ತಾ? ಸೊ ಇಷ್ಟು ನಾವು ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ಬರ್ತಿದ್ದೀವಿ. ಸೊ 2s 135, 3s 145, 3 15s 3 5s 5 1s. ಸೊ 2 ಇಲ್ಲಿ ಒಂದಿದೆ, 3 ಟೈಮ್ಸ್ ಇದೆ, 5 1 ಟೈಮ್ ಇದೆ. ಸೊ ದಟ್ ಈಸ್ 2 1 ಟೈಮ್, 3 ಟೈಮ್, 5 1 ಟೈಮ್. ಇದು ಆನ್ಸರ್ ಆಗಿದೆ ಇದರದ್ದು. ನೆಕ್ಸ್ಟ್ 768. ಸೊ 2 384s, 2 192s, 296s, 248s, 224s, 212s, 2 6s, 2 3s, 3 1s. ಸೊ 2 ಟು ದಿ ಪವರ್ ಆಫ್ 8 ಇಂಟು 3 ಟು ದಿ ಪವರ್ ಆಫ್ 1 ಆಗಿದೆ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ನಾವು ಎಕ್ಸ್ಪೊನೆನ್ಷಿಯಲ್ ಫಾರ್ಮ್ಸನ್ನು ಯೂಸ್ ಮಾಡಿ ಮತ್ತು ಲಾಸನ್ನು ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. 2 ಆಫ್ 5 ಟು ದಿ ಪವರ್ 2 ಟು ದಿ ಪವರ್ ಆಫ್ 5 ಆಫ್ 2 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 2 ಆಫ್ 5 ಇಂಟು 2 ಆಗಿರುತ್ತೆ, ಇಂಟು 7 ಟು ದಿ ಪವರ್ ಆಫ್ 3 ಇದೆ. ಡಿವೈಡೆಡ್ ಬೈ ಇದನ್ನು ನಾವು ಯಾವ ಥರ ಬರಿಬೋದು, 2 3s ಅಲ್ವಾ, 2 8ಗೆ ನಾವು
2 ಇಂಟು 2 ಇಂಟು 2 ಕೂಡ ಬರಿಬೋದು. 2 4 2 2 4 4 2 8. ಸೊ 8ಗೆ ನಾವು 2 ಟು ದ ಪವರ್ ಆಫ್ 3 ಅಂತ ಬರ್ಕೊಂಡಿದ್ದೀವಿ. ಇದು ಪವರ್ 3 ಆಯ್ತಲ್ವಾ, ಆ 3ನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಂಟು 7 ಹಂಗೆ ಇದೆ. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. 2 ಟು ದಿ ಪವರ್ ಆಫ್ 5 2 10 ಆಗಿದೆ. ಇಂಟು 7 ಟು ದಿ ಪವರ್ ಆಫ್ 3 ಇದೆ. ಇದನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋಣ. 2 ಆಫ್ 3 ಇಂಟು 3 ಇಂಟು 7 ಟು ದಿ ಪವರ್ ಆಫ್ 1 ಹಂಗೆ ಇದೆ. ಸೊ ನೆಕ್ಸ್ಟ್ 2 ಟು ದಿ ಪವರ್ ಆಫ್ 10 ಇಂಟು 7 ಟು ದಿ ಪವರ್ ಆಫ್ 3, ಇದು 3 3 9 ಇಲ್ಲಿದೆ. ಇಂಟು 7 ಟು ದಿ ಪವರ್ ಆಫ್ 7 ಟು ದಿ ಪವರ್ ಆಫ್ 1 ಇದೆ. ಸೊ ಡಿವಿಷನ್ ಎಕ್ಸ್ಪೋನೆನ್ಷಿಯಲ್ ಲಾನ ಯೂಸ್ ಮಾಡಿದಾಗ 2 ಆಫ್ 10 ಮೈನಸ್ 9 ಇಂಟು 7 ಆಫ್ 3 ಮೈನಸ್ 1 ಆಗಿದೆ. ಸೊ 10 ಮೈನಸ್ 9 ಎಷ್ಟಿದೆ? 1 ಇದೆ. 7 ಮೈನಸ್ 3 ಮೈನಸ್ 1 ಎಷ್ಟಿದೆ? 2 ಆಗಿದೆ. ಸೊ ಎಷ್ಟಿದೆ? 2 ಇಂಟು 7 2 7 2 7 7 49, 2 49 98 ಆಗಿದೆ. ಇದು ಸಿಂಪ್ಲಿಫೈ ಫಾರ್ಮಲ್ಲಿ ಬರಿಬೇಕು ನಾವು. ಅದಕ್ಕೆ ಲಾಸ್ಟ್ ನಂಬರ್ವರೆಗೂ ನಾವು ಬರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. 25ನ ನಾವು 5 ಟು ದಿ ಪವರ್ ಆಫ್ 2 ಅಂತ ಬರ್ಕೊಂಡಿದ್ದೀವಿ. 5 ಟು ದಿ ಪವರ್ ಆಫ್ 5ಗೆ ಹಂಗೆ ಬರ್ಕೊಂಡಿದ್ದೀವಿ. 5 ಟು ದಿ ಪವರ್ ಆಫ್ 2 ಇರೋದು ಇಲ್ಲಿ ಕೂಡ ಕ್ವಶನಲ್ಲಿ 2 ಇದೆ. ಸೊ ನೆಕ್ಸ್ಟ್ ಇಂಟು ಟಿ ಟು ದಿ ಪವರ್ ಆಫ್ 8 ಇದೆ. ಡಿವೈಡೆಡ್ ಬೈ ಈ 10ನ ನಾವು 2 4 ಅಂತ 2 5 ಅಂತ ಬರ್ಕೊಂಡಿದ್ದೀವಿ. ಪವರ್ ಹಂಗೆ ಹಾಕಿದ್ದೀವಿ. ಟಿ ಟು ದಿ ಪವರ್ ಆಫ್ 4 ಹಂಗೆ ಇದೆ. ನೆಕ್ಸ್ಟ್ ಅದನ್ನು ನಾವು ಇದು ಮಲ್ಟಿಪ್ಲಿಕೇಶನ್ ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ಲಾ ಆಫ್ ಮಲ್ಟಿಪ್ಲಿಕೇಶನ್ದು ಯೂಸ್ ಮಾಡಿದಾಗ 5 ಆಫ್ 2 ಪ್ಲಸ್ 2 ಆಗಿದೆ. ಇಂಟು ಟಿ ಟು ದಿ ಪವರ್ ಆಫ್ 8 ಇದೆ. ಸೊ ಇದನ್ನು ನಾವು ಲಾ ಆಫ್ ಮಲ್ಟಿಪ್ಲಿಕೇಶನ್ನ ಯೂಸ್ ಮಾಡಿದಾಗ 2 ಟು ದಿ ಪವರ್ ಆಫ್ 3 5 ಟು ದಿ ಪವರ್ ಆಫ್ 3 ಇಂಟು ಟಿ ಟು ದಿ ಪವರ್ ಆಫ್ 4 ಹಂಗೆ ಇದೆ. ಸೊ ಇವಾಗ ಇದು 5 ಟು ದಿ ಪವರ್ ಆಫ್ 4 ಬಂದಿದೆ. ಇಂಟು ಟಿ ಟು ದಿ ಪವರ್ ಆಫ್ 8 ಇದೆ. ಇದು ಹಂಗೆ ಇದೆ. ಸೊ ಇದನ್ನು ನಾವು ಇದು ಮತ್ತು ಇದು ಏನಾಗಿದೆ? ಡಿವಿಷನ್ ಲಾ ಆಫ್ ಎಕ್ಸ್ಪೋನೆಂಟ್ ಆಫ್ ಡಿವಿಷನ್ದು ಯೂಸ್ ಮಾಡಿದಾಗ 5 ಟು ದಿ ಪವರ್ ಆಫ್ 4 ಮೈನಸ್ 3 ಆಗಿದೆ. ಇಂಟು ಟಿ ಟು ದಿ ಪವರ್ ಆಫ್ ಈ ಟಿನ ಇದು ಮತ್ತು ಇದು ಯೂಸ್ ಮಾಡಿದಾಗ ಟಿ ಟು ದಿ ಪವರ್ ಆಫ್ 8 ಮೈನಸ್ 4 ಆಗಿದೆ. ಗೊತ್ತಾಯ್ತಾ? ಸೊ ಎಷ್ಟಾಯಿತು? ಇದು 5 ಟು ದಿ ಪವರ್ ಆಫ್ 4 1 ಆಯಿತು. ಇದು ಟಿ ಟು ದಿ ಪವರ್ ಆಫ್ 4 ಆಯಿತು. 8 ಮೈನಸ್ 4 ಆಗಿದೆ. ಪ್ಲಸ್ ಟಿ ಟು ದಿ ಪವರ್ ಆಫ್ 3 ಇದೆ ನೋಡಿ. ಅದನ್ನು 2 ಇಂಟು 2 ಇಂಟು 2 ಮಾಡಿದಾಗ 8 ಆಗಿದೆ. ಸೊ ಆನ್ಸರ್ ಈಸ್ 5 ಟಿ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 8 ಆಗಿದೆ. ನೆಕ್ಸ್ಟ್ 3 ಟು ದಿ ಪವರ್ ಆಫ್ 5 ಇಂಟು 10 ಟು ದಿ ಪವರ್ ಆಫ್ 5 ಇಂಟು 25 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 7 ಇಂಟು 6 ಟು ದಿ ಪವರ್ ಆಫ್ 5 ಆಗಿದೆ. ಸೊ ಇದನ್ನು ನಾವು 25ಗೆ 5 ಟು ದಿ ಪವರ್ ಆಫ್ 2 ಅಂತ ಬರ್ಕೊಂಡಿದ್ದೀವಿ. 6ಗೆ ನಾವು 2 3s 6 ಅಂತ ಬರ್ಕೊಂಡು ಪವರ್ ಹಂಗೆ ಹಾಕಿದ್ದೀವಿ. ಸೊ ಇವಾಗ ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ಬರ್ಕೊಂಡಾಗ ನಾವು ಇದು ನೋಡಿ 3 ಟು ದಿ ಪವರ್ ಆಫ್ 5 ಹಂಗೆ ಇದೆ. ಇದು 2 ಟು ದಿ ಪವರ್ ಆಫ್ 5 ಇಲ್ಲಿ ಬರ್ಕೊಂಡಿದ್ದೀವಿ. 5 ಟು ದಿ ಪವರ್ ಆಫ್ 5 ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಇಂಟು 5 ಟು ದಿ ಪವರ್ ಆಫ್ 2 ಹಂಗೆ ಇದೆ. ನೆಕ್ಸ್ಟ್ 5 ಟು ದಿ ಪವರ್ ಆಫ್ 7 ಹಂಗೆ ಇದೆ. ಇಂಟು 2 ಟು ದಿ ಪವರ್ ಆಫ್ 5 ಇಲ್ಲಿ ಬರ್ಕೊಂಡಿದ್ದೀವಿ. 3 ಟು ದಿ ಪವರ್ ಆಫ್ 5 ಇದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂದರೆ, ಸೊ ಇದನ್ನು 5 ಟು ದಿ ಪವರ್ 2 ಟು ದಿ ಪವರ್ ಆಫ್ 5 ಮತ್ತು 2 ಐತೆ ನೋಡಿ ಇಲ್ಲಿ. ಇದನ್ನು ಬೇಸಸ್ ಸೇಮ್ ಇದೆ. ಇದು ಮಲ್ಟಿಪ್ಲಿಕೇಶನ್ ಲಾನಲ್ಲಿ ಯೂಸ್ ಮಾಡಿಕೊಂಡು 5 ಟು ದಿ ಪವರ್ ಆಫ್ 5 ಪ್ಲಸ್ 2ನ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಹಂಗೆ ಇದೆ. ಸೊ ನೆಕ್ಸ್ಟ್ ಇಲ್ಲಿ 5 ಟು ದಿ ಪವರ್ 2 ಟು ದಿ ಪವರ್ ಆಫ್ 5 ಹಂಗೆ ಇದೆ. 3 ಟು ದಿ ಪವರ್ ಆಫ್ 5 ಹಂಗೆ ಇದೆ. 7 ಟು ದಿ ಪವರ್ ಆಫ್ ಏನಾಗಿದೆ? 5 ಟು ದಿ ಪವರ್ ಆಫ್ 7 ಆಗಿದೆ. ಸೊ 2 ಟು ದಿ ಪವರ್ ಆಫ್ 5 3 ಟು ದಿ ಪವರ್ ಆಫ್ 5 5 ಟು ದಿ ಪವರ್ ಆಫ್ 7 ಇದೆ. ಸೊ ಇದನ್ನು ನಾವು ಡಿವಿಷನ್ ಮೆಥಡಲ್ಲಿ ಮಾಡಿದಾಗ 2 ಟು ದಿ ಪವರ್ ಆಫ್ 5 ಮಾಡಿದಾಗ 2 ಆಫ್ 5 ಮೈನಸ್ 5 ಆಗಿರುತ್ತೆ, ದಟ್ ಈಸ್ 0. 3 ಆಫ್ 5 ಮೈನಸ್ 5 ಆಗಿರುತ್ತೆ, ದಟ್ ಈಸ್ 0. 5 ಆಫ್ 7 ಮೈನಸ್ 7 ಆಗಿರುತ್ತೆ, ದಟ್ ಈಸ್ 0. ಸೊ ಪವರ್ಸಿನ 0 0 0 ಬಂದಾಗ ಅದು 1 ಅಂತ. 1 ಇಂಟು 1 ಇಂಟು 1 ದಟ್ ಈಸ್ 1. Is number 11.3. Write the following numbers in the expanded form.
279,404 ಇದೆ. ಸೊ ಇದು ಈಸಿಯಾಗಿ ನಿಮ್ಗೆ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಎಷ್ಟು ಡಿಜಿಟ್ ಇದೆ ಅಂತ ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 ಡಿಜಿಟ್ ಇದೆ ಅಲ್ವಾ. ಸೊ ಇದನ್ನ ನೀವು ಈ ಫಸ್ಟ್ ನಂಬರ್ನ ಬರ್ಕೊಂಡು 5 zeros ಬರ್ಕೊಂಡು 1 ಆ್ಯಡ್ ಮಾಡಬೇಕು. ಟೋಟಲ್ ಇಲ್ಲಿ 6 ಡಿಜಿಟ್ ಬರಬೇಕು ನಿಮಗೆ. ಆ ಥರ 5 zeros ಆ್ಯಡ್ ಮಾಡಿ 1 ಹಾಕಿದ್ರೆ 6 ಡಿಜಿಟ್ ಬರುತ್ತೆ. ಇದನ್ನು ಹಾಕ್ಕೊಳ್ಬೇಕು. ಪ್ಲಸ್ 7 ಇಂಟು ಇಲ್ಲಿ ನೀವು 5 zeros ಹಾಕ್ಕೊಂಡಿದ್ರಲ್ಲ, ಇಲ್ಲಿ 4 zeros ಹಾಕ್ಕೊಂಡು 1 ಹಾಕ್ಕೊಂಡು 4 ಇಂಟು 7 ಇಂಟು 10,000 ಆ ಥರ ಹಾಕ್ಕೊಳ್ಬೇಕು. ಪ್ಲಸ್ 9 ಇಂಟು ಇಲ್ಲಿ ನೀವು 4 zeros ಹಾಕ್ಕೊಂಡಿದ್ರಿ ಅಲ್ವಾ, ಇಲ್ಲಿ 3 zeros ಹಾಕ್ಕೊಂಡು 1 ಆ್ಯಡ್ ಮಾಡ್ಕೊಳ್ಬೇಕು. ಪ್ಲಸ್ 4 ಈ 4 ಇಲ್ಲಿ ಬಂದಿದೆ ಇಂಟು ಇಲ್ಲಿ 3 zeros ಇತ್ತಲ್ವಾ, ಇಲ್ಲಿ 2 zeros ಆಗಿರುತ್ತೆ. ಪ್ಲಸ್ 0 ಈ 0 ಇಂಟು 10 ಇಲ್ಲಿ 2 zeros ಇರುತ್ತಲ್ಲ, 1 0 ಆಗಿದೆ. ಇಲ್ಲಿ ಪ್ಲಸ್ 4 ಇಂಟು ಇಲ್ಲಿ ಯಾವ 0ನೂ ಇರಲ್ಲ, ಇದನ್ನು ಬರೀ 1 ಮಾತ್ರ ಇರುತ್ತೆ. ಇಲ್ಲಿ ಒಂದೊಂದು ಡಿಜಿಟ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಯಾವ ಥರ ಬರ್ಕೊಳ್ಬಹುದು ಅಂದರೆ 2 of 10 to the power of 5 ಅಲ್ವಾ, ಪ್ಲಸ್ 7 of 10 to the power of 4 ಪ್ಲಸ್ 9 of 10 to the power of 3 ಪ್ಲಸ್ 4 of 10 to the power of 2 ಪ್ಲಸ್ 0 of 10 to the power of 1 ಇಂಟು ಪ್ಲಸ್ 4 ಇಂಟು 10 to the power of 0 ದಟ್ ಈಸ್ 1 ಅಂತ ಬರ್ಕೊಳ್ಬೋದು. ಸೊ ಇದೇ ಥರ ಸೇಮ್ ಇದು ಕೂಡ ನೀವು ಮಾಡ್ಕೊಳ್ಬೇಕು. 1 2 3 4 5 6 7 ಸೊ 7 ಡಿಜಿಟ್ ಇದೆ. ಸೊ 7 ಡಿಜಿಟ್ ಇದೆ. ಇಲ್ಲಿ ನೀವು 6 zeros ಹಾಕಿ ನೀವೇನು ಮಾಡಬೇಕು, 6 zeros ಹಾಕಿ 1 ಹಾಕಬೇಕು. ಇಲ್ಲಿ 5 zeros ಹಾಕಿ ನೀವು ಇಲ್ಲಿ 1 ಹಾಕ್ಕೊಂಡು ಮಾಡಬೇಕು. ನೆಕ್ಸ್ಟ್ ಇಲ್ಲಿ 4 zeros ಹಾಕಿ ಮಾಡಬೇಕು. ಒಂದೊಂದು 0 ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಕಟ್ ಆಗ್ತಾ ಇರುತ್ತೆ. ಇಲ್ಲಿ 3 zeros ಹಾಕಿ ನೀವು ಮಾಡಬೇಕು. ಪ್ಲಸ್ 1 ಇಂಟು ಇಲ್ಲಿ 2 zeros ಹಾಕಬೇಕು. ಇಲ್ಲಿ 1 0 ಹಾಕಬೇಕು. ಇಲ್ಲಿ 1 ಮಾತ್ರ ಹಾಕಬೇಕು. ಗೊತ್ತಾಯ್ತಾ? ಸೊ ಇಷ್ಟು ನಿಮಗೆ ಅರ್ಥ ಆಗ್ತಾ ಇದೆಯಾ? ಅದನ್ನು ನೀವು ಈ ಥರ ಬರಿಬೋದು. ಇದು ಬರ್ದಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಎಷ್ಟು ಡಿಜಿಟ್ ಇದೆ ಕೌಂಟ್ ಮಾಡ್ಕೊಳ್ಬೇಕು. ಇಂಟು 10 to the power of ಎಷ್ಟು ಡಿಜಿಟ್ ಇದೆ ಅದರಲ್ಲಿ ಒಂದು ಲೆಸ್ ಮಾಡಿ 10 to the power of 6 ಪ್ಲಸ್ 0 of 10 to the power of 5 ಪ್ಲಸ್ 0 of 10 to the power of 4 ಪ್ಲಸ್ 6 ಇಂಟು 10 to the power of 3 ಆದಮೇಲೆ 2 ಆದಮೇಲೆ 1 ಆದಮೇಲೆ 0 ಈ ಥರ ಬರ್ಕೊಳ್ಬೋದು. ಸೊ ಇದು ಅಷ್ಟೇ, ನೀವು ಟೋಟಲ್ ಎಷ್ಟಿದೆ ನಂಬರ್ಸ್ನ ಕೌಂಟ್ ಮಾಡಿ ಬರೀತಾ ಹೋಗಬೇಕು. ಎಕ್ಸ್ಪೆಂಡೆಡ್ ಫಾರ್ಮ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಕೂಡ ಅಷ್ಟೇ, ಎಕ್ಸ್ಪೆಂಡೆಡ್ ಫಾರ್ಮ್ ಟೋಟಲ್ ನಂಬರ್ ಎಷ್ಟಿದೆ ಅದನ್ನು ನೀವು 1 ಲೆಸ್ ಮಾಡಿ 10 to the power of 4. ಇಲ್ಲಿ ನೋಡಿ 1 2 3 4 5 ಇದೆ, ಬಟ್ ನೀವು 10 to the power of 4 ಬರಿಬೇಕು. ಇಲ್ಲಿ ನೋಡಿ 1 2 3 4 5 6 ಇದೆ, ಬಟ್ ಇಲ್ಲಿ 10 to the power of 5 ಬರುತ್ತೆ. ಇಲ್ಲಿ 1 2 3 4 5 6 7 ಇದೆ, ಇಲ್ಲಿ 10 to the power of 6 ಇದೆ. ಅದೇ 6 ಆಮೇಲೆ 5 ಆಮೇಲೆ 4 ಆಮೇಲೆ 3 ಆಮೇಲೆ 2 ಆಮೇಲೆ 1 ಆಮೇಲೆ 0 ಈ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. ಪ್ಲಸ್ ಅಲ್ಲಿ ಮಧ್ಯ ಈ ನಂಬರ್ಸ್ ಬರ್ತಾ ಇರುತ್ತೆ. ಸೊ ಫೈಂಡ್ ದ ನಂಬರ್ ಫ್ರಮ್ ದ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪೆಂಡೆಡ್ ಫಾರ್ಮ್. ಸೊ ಎಕ್ಸ್ಪೆಂಡೆಡ್ ಫಾರ್ಮ್ ಬರಿಬೇಕು. ಈ 8 ಇಲ್ಲಿ 6 ಇಲ್ಲಿ 0 ಇಲ್ಲಿ 4 ಇಲ್ಲಿ 5. ಸೊ ಈ ಥರ ಎಕ್ಸ್ಪೆಂಡೆಡ್ ಫಾರ್ಮಲ್ಲಿ ಇರೋದನ್ನು ನಂಬರ್ ಫಾರ್ಮಲ್ಲಿ ಬರಿಬೇಕು. ಇದು ಅಷ್ಟೇ. 10 to the power of 5 ಇದೆ ಅಲ್ವಾ, 4 ಇಲ್ಲಿದೆ. ಮತ್ತು 10 to the power of 4 ಇಲ್ಲ ನೋಡಿ, ಇಲ್ಲಿ ಡೈರೆಕ್ಟ್ 3 ಇದೆ, ಅದಕ್ಕೆ 0 ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ 10 to the power of 3 ಇರೋದನ್ನ 5 ಹಾಕ್ಕೊಂಡಿದ್ದೀವಿ. 10 to the power of 2ನಲ್ಲಿ 3 ಇದೆ. ನೆಕ್ಸ್ಟ್ 1 ಇಲ್ಲ ನೋಡಿ, 10 to the power of 1 ಇಲ್ಲ, ಅದಕ್ಕೆ 0 ಹಾಕ್ಕೊಂಡಿದ್ದೀವಿ. ಅಲ್ಲಿ 0 ಇರ್ಬೋದು. ಸೊ ಅದಕ್ಕೆ 10 to the power of 10 to the power of 0 ಇದ್ದರೆ ಅದನ್ನು 2 ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ 3 ಇಂಟು 10 to the power of 4 ಇದೆ, 3 ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡಿ 10 to the power of 3 ಇಲ್ಲ, 10 to the power of 3ನೂ ಇಲ್ಲ, 10 to the power of 2ನೂ ಇಲ್ಲ. ಸೊ ಅದಕ್ಕೆ ನಾವು 0 ಹಾಕ್ಕೊಂಡಿದ್ದೀವಿ. 10 to the power of 2 ಇದೆ, 10 to the power of 2 ಇದೆ, 20 to the power of 3 ಇಲ್ಲ, ಅದಕ್ಕೆ 0 ಹಾಕ್ಕೊಂಡಿದ್ದೀವಿ. 2 ಇರೋದನ್ನು 7 ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ 10 to the power of 1 ಇಲ್ಲ, ಅದಕ್ಕೆ ಅದು 0 ಹಾಕ್ಕೊಂಡಿದ್ದೀವಿ. ಪ್ಲಸ್ ಇದು 5 ಇಲ್ಲಿ ಬಂದಿದೆ. ಇಲ್ಲಿ 9 to the power of 5 ಹಂಗೆ ಇದೆ. ಇಲ್ಲಿ ನೋಡಿ 10 to the power of 4 ಇಲ್ಲ, 10 to the power of 3ನೂ ಇಲ್ಲ,
ಅದಕ್ಕೆ 2 zeros ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ 10 to the power of 2 ನಂಬರ್ ಇದೆ, 2 ಇಲ್ಲಿ ಹಾಕ್ಕೊಂಡಿದ್ದೀವಿ. 10 to the power of 1 ನಂಬರ್ ಇದೆ, ಸೊ ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ 10 to the power of 0 ನಂಬರ್ ಇಲ್ಲ, ಅದಕ್ಕೆ ಇಲ್ಲಿ ನಾವು 0ನ ಹಾಕ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ನಂಬರ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, 1 2 3 4 5 6 7 7 zeros ಇದೆ ಅಲ್ವಾ, ಅದಕ್ಕೆ 10 to the power of 7 into 5 ಹೆಂಗಿದೆ, ಈ 5 ಇಲ್ಲಿ ಬರೆದಿದ್ದೀವಿ. ಸೊ ಇಲ್ಲಿ ಎಷ್ಟು zeros ಇದೆ ನೋಡ್ಕೊಳ್ಳಿ, 1 2 3 4 5 6 6 ಇದೆ. ಸೊ 7 into 10 to the power of 6 ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಎಷ್ಟು 0 ಇದೆ, 1 2 3 4 5 ಇದೆ. ಸೊ ಈ ಟೋಟಲ್ ನಂಬರ್ನ ಬರ್ಕೊಂಡು 3,1865 ಅಂತ ಬರ್ಕೊಂಡು 3.1865 into 10 to the power of 9. 1 2 3 4 5 6 7 8 9. ಇಲ್ಲಿ ಪಾಯಿಂಟ್ ಇದೆ ಅಲ್ವಾ, ಪಾಯಿಂಟ್ ಇದಕ್ಕಿಂತ ಮುಂಚೆ ಎಷ್ಟು ನಂಬರ್ಸ್ ಇದೆ ಅದು ಪವರ್ ಬಂದಿದೆ, 9 ಇದೆ. ಇದು ಪಾಯಿಂಟ್ ಇದೆ ಅಲ್ವಾ, ಸೊ ಈ ನಂಬರ್ನ ಬರ್ಕೊಂಡು ನಾವು ಇಂಟು 10 to the power of 9 ಅಂತ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡಿ 1 2 3 4 5 6 ಇದೆ. ಸೊ 6 ಇದೆ ಅಲ್ವಾ, ಅದಕ್ಕೆ ಈ ನಂಬರ್ನ ಫುಲ್ಲು ನಂಬರ್ನ ಬರ್ಕೊಂಡು ಇಂಟು 10 to the power of 5 ಅಂತ ಬರ್ಕೊಂಡಿದ್ವಿ. ಈ ನಂಬರ್ನ ಈ ಪಾಯಿಂಟ್ ಆದಮೇಲೆ ಇರೋ ನಂಬರ್ನ ಕೌಂಟ್ ಮಾಡಬಾರ್ದು. ಯಾವ ಥರ ಇಲ್ಲಿ ನೀವು 1 2 3 4 5 6 7 8 9 ಇಷ್ಟೇ ಮಾಡಿದ್ದೀರಾ, ಇದು ಪಾಯಿಂಟ್ಗಿಂತ ಆದಮೇಲೆ ಇರೋ ನಂಬರ್ನ ಮಾಡಿಲ್ಲ, ಅದಕ್ಕೆ 10 to the power of 9 ಬರೆದಿದೆ. ಅದೇ ಥರ ಇದೂ ಅಷ್ಟೇ, ಪಾಯಿಂಟ್ ಆದಮೇಲೆ ಇರುವಂಥ ನಂಬರ್ನ ಕೌಂಟ್ ಮಾಡಬಾರ್ದು. 3 ಎಷ್ಟಿದೆ ಇಲ್ಲಿ ನೋಡಿ, 1 2 3 4 5 ಇದೆ. ಸೊ ಅದನ್ನು 10 to the power of 5 ಈ ಫುಲ್ಲು ನಂಬರ್ನ ನೀವು ಬರಿಬೇಕು. ಇಲ್ಲಿ 3.90878 ಅಂತ ಕೊಟ್ಟಿದ್ದಾರೆ. ಎಷ್ಟು ನಂಬರ್ ಇದೆ ಕೌಂಟ್ ಮಾಡ್ಕೊಳ್ಳಿ, 1 2 3 4 5 4 ಇದೆ. ಸೊ ಇದನ್ನು ನಾವು ಈ ಪಾಯಿಂಟನ್ನು ಇಲ್ಲಿ ಹಾಕಿ 3.90878 ಹಾಕಿ 10 to the power of 4 ಬರೆದಿದ್ದೀವಿ. ಸೊ ಇಲ್ಲಿ ಪಾಯಿಂಟ್ ಇಲ್ಲಿದೆ, ಸೊ ಅದಕ್ಕೆ ನಾವು ಇಲ್ಲಿ ಹಾಕಿ ನಾವು ಇಲ್ಲಿ 3 ಡಿಜಿಟ್ಗಿಂತ ಮುಂಚೆ ಹಾಕಿ 3.90878 ಹಾಕಿ ಇಂಟು 10 to the power of 3ನ ಬರ್ತಿದ್ದೀವಿ. ನೆಕ್ಸ್ಟ್ ಎಕ್ಸ್ಪ್ರೆಸ್ ದ ನಂಬರ್ ಅಪಿಯರಿಂಗ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಮೂನ್ ಈಸ್ 3840000 ಮೀಟರ್. ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. 3.84 into 10 to the power of 8. 1 2 3 4 5 6 7 8 8 ನಂಬರ್ಸ್ನ ತಗೊಂಡು 3.84 into 10 to the power of 8 ಅಂತ ಬರೆದಿದ್ದೀವಿ. ನೆಕ್ಸ್ಟ್ ಸ್ಪೀಡ್ ಆಫ್ ದ ಲೈಟ್ ಇನ್ ದ ವಾಕ್ಯೂಮ್ ಈಸ್ 300000000 ಮೀಟರ್ ಪರ್ ಸೆಕೆಂಡ್ ಇದೆ. ನಾವು ಇದನ್ನು ಸ್ಪೀಡ್ ಆಫ್ ದ ಲೈಟ್ ಆಫ್ ದ ವಾಕ್ಯೂಮ್ ಈಸ್ 3 into 10 to the power of 8 ಮೀಟರ್ ಪರ್ ಸೆಕೆಂಡ್ ಅಂತ ಬರೆದಿದ್ದೀವಿ. Diameter of the earth is 1 into 12754562000 ಮೀಟರ್ ಇದೆ. ಸೊ ಅದನ್ನು ನಾವು ಡಯಾಮೀಟರ್ ಆಫ್ ದ ಅರ್ತ್ 1.2756 into 10 to the power of 7 ಮೀಟರ್ ಅಂತ ಬರ್ತಿದ್ದೀವಿ. ಡಯಾಮೀಟರ್ ಆಫ್ ದ ಸನ್ ಈಸ್ 140000000 ಮೀಟರ್ ಇದೆ. ನಾವು ಡಯಾಮೀಟರ್ ಆಫ್ ದ ಸನ್ ಈಸ್ 1.4 into 10 to the power of 9 ಅಂತ ಬರ್ತಿದ್ದೀವಿ. In the galaxy there are on all average 1000000 stars. So ಅದಕ್ಕೆ ನಾವು in a galaxy there are average of 1 into 10 to the power of 11 star ಅಂತ ಬರೆದಿದ್ದೀವಿ. The universe of the estimate to be about 12,000,000,000 year old ಅಂತ ಬಂದಿದ್ದೀವಿ. ಸೊ ಅದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ 1.2 into 10 to the power of 10 year old ಅಂತ ಬರ್ತಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ದ ಡಿಸ್ಟೆನ್ಸ್ ಆಫ್ ದ ಸನ್ ಫ್ರಮ್ ದ ಸೆಂಟರ್ ಆಫ್ ದ ಮಿಲ್ಕಿ ವೇ ಗ್ಯಾಲಕ್ಸಿ ಈಸ್ ಎಸ್ಟಿಮೇಟೆಡ್ ಟು ಬಿ 300000000 ಮೀಟರ್ ಇದೆ. ಸೊ ಅದನ್ನು ನಾವು 3 into 10 to the power of 20 ಅಂತ ಬರೆದಿದ್ದೀವಿ. ಸೊ ಈ ನಂಬರ್ನ ನಾವು ಇಷ್ಟು 000 ಇದೆ, ಅದಕ್ಕೆ 6.023 into 10 to the power of 22 ಮಾಲಿಕ್ಯೂಲ್ಸ್ ಅಂತ ಬರೆದಿದ್ದೀವಿ. ಸೊ ಇದನ್ನು ನಾವು 1.35 into 10 to the power of 9 ಕಿಲೋಮೀಟರ್ ಆಫ್ ಸಿ ವಾಟರ್ ಅಂತ ಬರೆದಿದ್ದೀವಿ.
ಸೊ ಮಾರ್ಚ್ ಪಾಪ್ಯುಲೇಷನ್ ಆಫ್ ಇಂಡಿಯಾಗೆ ನಾವು 1.027 ಇಂಟು 10⁻⁷ ಇನ್ ದ ಮಾರ್ಚ್ 2001 ಅಂತ ಬರೆದಿದ್ದೀವಿ. ಸೊ ಇಷ್ಟು ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ಸ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ. ಸೊ ಏನು ನಿಮಗೆ ಗೊತ್ತಾಗಿಲ್ಲ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ವಿಡಿಯೋನ ನೋಡಿ ಹಂಗೆ ಹೋಗ್ಬಿಡ್ತೀರಾ. ನಮಗೆ ಪ್ರೋತ್ಸಾಹ ಕೊಡೋಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.